ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಜೀವಶಾಸ್ತ್ರ. ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಉಪನ್ಯಾಸಕರಾದ ಡಿಎನ್ ಮೋಹನ್ ಕುಮಾರ್, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಸೀಕೆರೆ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿ ಕೇಳುಗರಿಗೆ ನಮಸ್ಕಾರ. ಈ ದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ, ಜೀವಶಾಸ್ತ್ರ. ಜೀವಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮೋಹನ್ ಕುಮಾರ್ ಡಿಎನ್, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಸೀಕೆರೆ, ಇಲ್ಲಿ ಉಪನ್ಯಾಸಕರಾಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ. 245258 ಮತ್ತೊಂದು 246289. ಹಾಸನದ ಹೊರಗಿನಿಂದ ಕರೆ ಮಾಡುವಂಥವರು 08172 ಈ STD ಸಂಖ್ಯೆಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಅದಕ್ಕಿಂತ ಮೊದಲು ಈ ಕಾರ್ಯಕ್ರಮವನ್ನು ರೇಡಿಯೋ ಸೆಟ್ಟಿಂದ ಕೇಳಬಹುದು. ರೇಡಿಯೋ ಸೆಟ್ ಇಲ್ಲದೇ ಇರೋವಂಥವರು ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ಕೇಳ್ಬೋದು. ಅದು ಎರಡೂ ಆಗದೇ ಇದ್ದರೆ ಗೂಗಲ್ನಲ್ಲಿ 102.2 ಅಂತ ಟೈಪ್ ಮಾಡಿದರೆ ಲೈವ್ ರೇಡಿಯೋ ಸಿಗುತ್ತೆ, ಅಲ್ಲಿ ಕೂಡ ಕಾರ್ಯಕ್ರಮವನ್ನು ಕೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ಈಗ ಸರ್, ಜೀವಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬ್ಲೂ ಪ್ರಿಂಟು ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಎಲ್ಲವನ್ನೂ ಚರ್ಚೆ ಮಾಡೋಣ. ಮೊದಲಿಗೆ ಬ್ಲೂ ಪ್ರಿಂಟ್ ನೋಡಿಕೊಂಡು ವೇಟೇಜ್ ನೋಡಿಕೊಂಡು ಪ್ಯಾಟರ್ನ್ ಬಗ್ಗೆ ಮಾತಾಡೋಣ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಹಾಗೂ ಎಲ್ಲ ಕೇಳುವರಿಗೆ ನಮಸ್ಕಾರ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ 60% ಸಿಲೆಬಸ್ನ ಓದಿ 90% ಮಾರ್ಕ್ಸ್ ತೆಗೆಯೋದು ಹೇಗೆ ಅಂತ, ಅದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದನ್ನ ಹೊರತಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಯಾವ್ಯಾವ ಸಿಲೆಬಸ್ಗೆ ಯಾವ್ಯಾವ ಯೂನಿಟ್ಗೆ ಎಷ್ಟೆಷ್ಟು ವೇಟೇಜ್ ಇದೆ ಅಥವಾ ಚಾಪ್ಟರ್ಗೆ ವೇಟೇಜ್ ಎಷ್ಟೆಷ್ಟಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಬ್ಲೂ ಪ್ರಿಂಟ್ ಅನಾಲಿಸಿಸ್. ಬ್ಲೂ ಪ್ರಿಂಟನ್ನು ನಾವು ಈ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ತಿಳ್ಕೋಬೇಕಾಗಿದೆ. ಮತ್ತು ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವು ಯಾವ್ಯಾವ ಚಾಪ್ಟರ್ಸ್ಗಳನ್ನ ಓದಬೇಕು. ಸೊ 60% ಸಿಲೆಬಸ್ನ ಓದಿ 90% ಮಾರ್ಕ್ಸ್ ತೆಗಿಲಿಕ್ಕೆ ಯಾವ್ಯಾವ ಚಾಪ್ಟರ್ಸ್ಗಳನ್ನ ಓದಬೇಕು. ಮತ್ತು ಔಟ್ ಆಫ್ ಔಟ್ ತೆಗಿತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕೂಡ ಅನುಕೂಲ ಆಗ್ತದೆ. ಅವ್ರಿಗಿರ್ತಕ್ಕಂಥ ಕನ್ಫ್ಯೂಷನ್ಸ್ಗಳಾಗಿರ್ಬೋದು, ಅವ್ರಿಗೆ ಬರ್ತಕ್ಕಂಥ ಸ್ಟ್ರೆಸ್ಗಳನ್ನ ಆಗಿರ್ಬೋದು, ಅವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಆಗಿದೆ. ಮತ್ತು ಈಗ ಸೆಕೆಂಡ್ PUCನಲ್ಲಿ ಏನು 13 ಚಾಪ್ಟರ್ಸ್ಗಳಿದ್ದಾವೆ, ಈ 13 ಚಾಪ್ಟರ್ಸ್ಗಳಲ್ಲಿ ಮುಖ್ಯವಾಗಿ ಯಾವ್ಯಾವ ಸೆಲೆಕ್ಟೆಡ್ ಚಾಪ್ಟರ್ಸ್ಗಳನ್ನ ಓದಿದ್ರೆ ನಾವು 90% ಸ್ಕೋರ್ ಮಾಡ್ಬೋದು. 60% ಸಿಲೆಬಸ್ನ ಓದಿ 90% ಸ್ಕೋರ್ ಮಾಡ್ಬೋದು ಅನ್ನೋದು ನಾವು ತಿಳ್ಕೋಬೇಕಾಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಲೋ ಲರ್ನರ್ಸ್ ಅಂತ ಏನು ಕರಿತೀವಿ ನಾವು, ಅಥವಾ ಅವರೇಜ್ ಸ್ಟೂಡೆಂಟ್ಸ್ ಅಂತ ಏನು ಕರಿತೀವಿ, ಅವರಿಗೆ ಮುಖ್ಯವಾಗಿ ಈ ಕಾರ್ಯಕ್ರಮದಿಂದ ಏನು ಅನುಕೂಲ ಆಗ್ತದೆ, ಎಕ್ಸ್ಪೆಷಲಿ ಡಯಾಗ್ರಾಮ್ಸ್ಗಳನ್ನ, ಯಾವ್ಯಾವ ಡಯಾಗ್ರಾಮ್ಸ್ಗಳನ್ನ ಕಲಿಬೇಕು, ಯಾವ್ಯಾವ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಸ್ಗಳನ್ನ ಕಲಿಬೇಕು, ಯಾವ್ಯಾವ ಡಯಾಗ್ರಾಮ್ಸ್ಗಳು ಎಷ್ಟೆಷ್ಟು ಮಾರ್ಕ್ಸ್ಗೆ ಬರ್ತದೆ. ಸೊ ಇದೇನಿದೆ, ಇದು ನಮ್ಮ ಸ್ಲೋ ಲರ್ನರ್ಸ್ ಅಂತ ಏನಿದ್ದಾರೆ ಅವರಿಗೆ ಬಹಳ ಅನುಕೂಲ ಆಗ್ತದೆ. ಮತ್ತು ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಎಕ್ಸಾಮಿನೇಷನ್ಗೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಇದಿಷ್ಟು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ನಾನು ಆಗ್ಲೇ ಹೇಳಿದಾಗೆ ಮೊದಲಿಗೆ ಬರೋಣ. ಬೇಸಿಕ್ ಆಗಿ ಎಲ್ಲರೂ ತಿಳ್ಕೋಬೇಕಾಗಿರೋದು, ಯಾರ್ಯಾರು ಸೆಕೆಂಡ್ PUC ಎಕ್ಸಾಮ್ ಅನ್ನ ಬರಿತಾ ಇದ್ದಾರೆ ಅವ್ರು ಬೇಸಿಕ್ ಆಗಿ ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸೆಕೆಂಡ್ PUCನಲ್ಲಿ 5 ಯೂನಿಟ್ಸ್ಗಳಿದಾವೆ, ಟೋಟಲ್ ಆಗಿ 13 ಚಾಪ್ಟರ್ಸ್ಗಳಿದಾವೆ. ಸೊ ಯಾವ್ಯಾವ ಯೂನಿಟ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅಥವಾ ಯಾವ್ಯಾವ ಚಾಪ್ಟರ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಂಡ್ರೆ ಇವರು ಎಕ್ಸಾಮ್ನ ಬರೀಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಸೊ ಈಗ ವಿದ್ಯಾರ್ಥಿಗಳೇ, ಯಾರ್ಯಾರು ಈ ಕಾರ್ಯಕ್ರಮನ ಕೇಳ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಹತ್ರ NCERT ಟೆಕ್ಸ್ಟ್ ಬುಕ್ ಇದ್ರೆ ನಿಮ್ಮ ಹತ್ರ ಇಟ್ಕೊಳ್ಳಿ, ಒಂದು ಪೆನ್ನು ಪೇಪರ್ ಇಟ್ಕೊಳ್ಳಿ. ನಾನು ಹೇಳ್ತಕ್ಕಂಥ ಕೆಲವು ವಿಚಾರಗಳನ್ನ ನೀವು ಅಲ್ಲಿ ನೋಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸೊ ಮೊದಲಿಗೆ ಈಗ ಯೂನಿಟ್ ವೈಸ್ ವೇಟೇಜ್ ಬರೋಣ. ಮೇಡಮ್, ಮೊದಲನೇ ಯೂನಿಟ್ ಏನಿದೆ ಅದಕ್ಕೆ 27 ಮಾರ್ಕ್ಸ್ ಅಲಾಟ್ ಆಗಿದೆ. ವಿದ್ಯಾರ್ಥಿಗಳೇ ನೋಟ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಯೂನಿಟ್ ವೈಸ್ ಮಾರ್ಕ್ಸ್ ಹೇಳ್ತೀನಿ, ಆಮೇಲೆ ಚಾಪ್ಟರ್ ವೈಸ್ ಮಾರ್ಕ್ಸ್ ಹೇಳ್ತೀನಿ. ಮೊದಲನೇ ಯೂನಿಟ್ಗೆ 27 ಮಾರ್ಕ್ಸ್ ಅಂದ್ರೆ ನಾವೀಗ ಏನು ಆನ್ಯುವಲ್ ಎಕ್ಸಾಮ್ಗೆ 105 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ನ ರೆಡಿ ಮಾಡ್ತಾ ಇದ್ದೀವಿ,
ಆ ಕ್ವಶನ್ ಪೇಪರಲ್ಲಿ ಮೊದಲನೇ ಯೂನಿಟ್ ಇಂದ 27 ಮಾರ್ಕ್ಸ್ಗೆ ಕ್ವಶನ್ಸ್ಗಳು ಬರ್ತದೆ ಮೇಡಮ್. ಒಂದು ಕರೆ ಇದೆ ಸರ್, ನೋಡ್ಬಿಟ್ಟು ಮಾತಾಡೋಣ. ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು ಹೇಳಿ. ಮ್ಯಾಮ್ ನಂದು ಆಕ್ಚುಲಿ ಅರಸೀಕೆರೆಯಿಂದ ಜೆಸಿಕಾ ಅಂತ. ಹಾ ಮ್ಯಾಮ್ ನಮ್ಗೆ ಬಯೋಟೆಕ್ನಾಲಜಿ ಚಾಪ್ಟರ್ ಇಂದ ಹಾ ಯಾವಾಗ್ಲೂ ಹಾರ್ಟ್ಸ್ ಕ್ವಶನ್ ಕೇಳ್ತಾರಲ್ಲ ಮ್ಯಾಮ್. ಹಾ ಸೊ ಆ ಹಾರ್ಟ್ಸ್ ಕ್ವಶನ್ ನಾವು ಬರಿಬೇಕು ಉತ್ತರ ಅಂತ ಅಂದ್ರೆ ನಮ್ ಪ್ರಿಪರೇಷನ್ ಯಾವ ತರ ಇರ್ಬೇಕು ಆ ಚಾಪ್ಟರ್ ಸಂಬಂಧಪಟ್ಟಂತೆ ಅಂತ ನನ್ನ ಕ್ವಶನ್. ಓಕೆ, ಒಳ್ಳೆ ಕ್ವಶನ್. ನೋಡಪ್ಪ, ಈಗ ಏನು ಬಯೋಟೆಕ್ನಾಲಜಿ ಇದೆ ಅದು ಎರಡೂ ಚಾಪ್ಟರ್ಸ್ಗಳು ಆಲ್ಮೋಸ್ಟ್ ರಿಲೇಟೆಡ್ ಟು ಅಪ್ಲಿಕೇಶನ್ ಚಾಪ್ಟರ್, ಅಪ್ಲಿಕೇಶನ್ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾಪ್ಟರ್ಗಳವು. ಹಾಗಾಗಿ ನೀವು ಈ ಚಾಪ್ಟರ್ಗೆ ಸುಲಭವಾಗಿ ಹಾರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಬೇಕು ಅನ್ನೋ ಹಾಗಿದ್ದರೆ ನಮ್ಮ KSEAB ವೆಬ್ಸೈಟಿಂದ ಏನು ಕ್ವಶನ್ ಬ್ಯಾಂಕ್ ರಿಲೀಸ್ ಮಾಡಿದ್ದಾರೆ, ಆ ಕ್ವಶನ್ ಬ್ಯಾಂಕಲ್ಲಿ ಇರ್ತಕ್ಕಂಥ ಹಾರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೆ ಆದರೆ ನೀವು ಖಂಡಿತವಾಗ್ಲೂ ಕೂಡ ಎಲ್ಲ ರೀತಿಯ ಹಾರ್ಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಮ್ಯಾಕ್ಸಿಮಮ್ ಈಗ ನಾವು ಏನು ಕ್ವಶನ್ ಪೇಪರ್ನ ರೆಡಿ ಮಾಡ್ತಾ ಇದ್ದೀವಿ, ಈಗ ನೀವು 2 ಪ್ರಿಪರೇಟರಿ ಎಕ್ಸಾಮ್ಸ್ಗಳನ್ನ ಬರೆದ್ರಿ, ಅದಕ್ಕಿಂತ ಮುಂಚೆ ನಾವು 3 ಮಾಡೆಲ್ ಪೇಪರ್ಸ್ಗಳನ್ನ ಬೋರ್ಡಿಂದ ರಿಲೀಸ್ ಮಾಡಿದ್ರು. ಈ ಕ್ವಶನ್ಸ್ಗಳನ್ನ ನೋಡಿದ್ರೆ ನೀವು, ಈ ಕ್ವಶನ್ಸ್ ಪೇಪರ್ಸ್ಗಳನ್ನ ನೋಡಿದ್ರೆ ನೀವು ಅಲ್ಲಿ ಕೇಳಿರ್ತಕ್ಕಂಥ ಹಾರ್ಟ್ಸ್ ಕ್ವಶನ್ಸ್ ಏನಿದೆ ಅದು ಆಲ್ಮೋಸ್ಟ್ 80 to 90% ಆಫ್ ದ ಹಾರ್ಟ್ಸ್ ಕ್ವಶನ್ಸ್ ಏನಿದೆ ಅದು ನಾವು ಬೋರ್ಡಿಂದ ರಿಲೀಸ್ ಮಾಡಿರೋ ಕ್ವಶನ್ ಬ್ಯಾಂಕಿಂದನೇ ಬಂದಿದೆ. ಸ್ವಲ್ಪ ಆಚೆ ಈಚೆ ಹೋಗ್ಬೋದು, ಬಟ್ ಅದನ್ನು ಬಿಟ್ಟರೆ ನೀವು ಅಲ್ಲಿರ್ತಕ್ಕಂಥ ಎಲ್ಲ ಹಾರ್ಟ್ಸ್ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಿ, ಆಗ ನಿಮಗೆ ಎಕ್ಸಾಮ್ಗೆ ಅನುಕೂಲ ಆಗ್ತದೆ. ಮತ್ತೆ ಇನ್ನೊಂದು, ಆ ಚಾಪ್ಟರ್ನ ಓದಬೇಕಾದ್ರೆ ದಯವಿಟ್ಟು ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಓದಿ. ಸುಲಭವಾದ ಚಾಪ್ಟರ್, ಸಣ್ಣ ಚಾಪ್ಟರ್ಸ್ಗಳವು, ಸ್ವಲ್ಪ ಬಿಗಿನಿಂಗಲ್ಲಿ ನಿಮಗೆ ಅದು ಕಷ್ಟ ಅಂತ ಅನ್ನಿಸ್ಬಹುದು, ಬಟ್ 2-3 ಸಲ ಓದೋದ್ರಿಂದ ಅದನ್ನ ಫಸ್ಟ್ ಆ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಓದ್ಬಿಡಿ. ಆಲ್ರೆಡಿ ಓದಿದ್ದೀರಾ, ಈಗ ನೀವು ಸಾಕಷ್ಟು ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊಂಡಿದ್ದೀರಾ. ಆಗಿದ್ರೂ ಕೂಡ ಈಗ ಇನ್ನೂ ಒಂದ್ಸಲಿ ಏನು ಮಾಡಿ ಅಂತಂದ್ರೆ, ಸಾಕಷ್ಟು ಟೈಮ್ ಇದೆ ನಿಮಗೆ, ಸೊ ಇನ್ನೊಂದು 2-3 ಸಲ ಆ ಚಾಪ್ಟರ್ನ ನಿಧಾನಕ್ಕೆ ಓದ್ಕೊಳ್ಳಿ. ನಿಮ್ಮ ಲೆಕ್ಚರ್ಸ್ಗಳನ್ನ ಕನ್ಸಲ್ಟ್ ಮಾಡಿ, ಯಾವ್ದಾದ್ರು ಕಾನ್ಸೆಪ್ಟು ಅಲ್ಲಿ ನಿಮಗೆ ಡೌಟ್ ಇದ್ರೆ ಮತ್ತೆ ಇನ್ನೊಂದ್ಸಲಿ ಹೇಳಿಸ್ಕೊಳ್ಳಿ. ನಂತರ ಅಲ್ಲಿ ಇರ್ತಕ್ಕಂಥ ಹಾರ್ಟ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಖಂಡಿತ ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಈಸಿ ಆಗುತ್ತೆ. ಹೌದೇನಪ್ಪ? ಆಯ್ತಲ್ವಾ ಜೆಸಿಕಾ? ಹೌದು ಮ್ಯಾಮ್, ಅರ್ಥ ಆಯ್ತು. ಕಾರ್ಯಕ್ರಮದ ಕೊನೆಗೆ ಸರ್ ನಂಬರ್ ಕೊಡ್ತೀವಿ, ನಿಮ್ಗೆ ಇನ್ನ ಡೌಟ್ಸ್ಗಳಿದ್ರೆ ಕೇಳಿ. ಮತ್ತೆ ಇನ್ನೇನು ಕೇಳ್ತಾ ಇದ್ರಿ ಮ್ಯಾಮ್? ನಮ್ಗೆ ಲಾಸ್ಟ್ ಚಾಪ್ಟರ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಂತ ಒಂದು ಚಾಪ್ಟರ್ ಇದೆ ಮ್ಯಾಮ್. ಅದ್ರದ್ದು ವೆಯ್ಟೇಜ್ 3 ಮಾರ್ಕ್ಸ್ ಇದೆ, ಬಟ್ MCQ 1 ಕ್ವಶನ್ ಕೇಳ್ತಾನೆ. ಸೊ ಫುಲ್ ಚಾಪ್ಟರ್ ಓದ್ಬೇಕು 1 ಮಾರ್ಕ್ಸಿಗೋಸ್ಕರ. 1 ಮಾರ್ಕ್ಸಿಗೋಸ್ಕರ ಅಲ್ಲ, ಅದಕ್ಕಿರೋದು 4 ಮಾರ್ಕ್ಸ್ ವೇಟೇಜ್ ಕಣಪ್ಪ. ಸರ್ ಅದೇ 2 ಮಾರ್ಕ್ಸ್ ಪ್ಲಸ್ 2 ಮಾರ್ಕ್ಸ್. ಹೌದು ಸರ್ ಅದೇ MCQಗೋಸ್ಕರ ನಾವು ಹೋಲ್ ಚಾಪ್ಟರ್ ಓದ್ತೀವಿ. ಆಯ್ತು. ನಾನು ಈ ಕಾರ್ಯಕ್ರಮದಲ್ಲಿ ಅದಕ್ಕೆ ಒಂದು ಸಜೆಷನ್ ಕೊಡ್ತೀನಿ ನಾನು. ಆ ಚಾಪ್ಟರ್ನ ನೀವು ಓದಕ್ಕಾಗ್ಲಿಲ್ಲ ಅಂದ್ರೂ ಕೂಡ ನೀವು ಆಲ್ಮೋಸ್ಟ್ 68 to 69% ಸ್ಕೋರ್ ಮಾಡ್ಬೋದು. ಅಂದರೆ 68 to 69 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅದನ್ನು ಹೇಳ್ತೀನಿ ನಾನು ನಿಮಗೆ, ಈ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ನಾನು. ಓಕೆ, ಕೇಳ್ತಾ ಇರಿ. ಧನ್ಯವಾದಗಳು ಮೇಡಮ್. ನಾನು ಯೂನಿಟ್ ಬಗ್ಗೆ ಹೇಳ್ತಾ ಇದ್ದೆ. ಮೊದಲನೇ ಯೂನಿಟ್ಗೆ 27 ಮಾರ್ಕ್ಸ್ ವೇಟೇಜ್ ಇದೆ. ಎರಡನೇ ಯೂನಿಟ್ಗೆ 33 ಮಾರ್ಕ್ಸ್ ವೇಟೇಜ್ ಇದೆ. ಮೂರನೇ ಯೂನಿಟ್ಗೆ 13 ಮಾರ್ಕ್ಸ್ ವೇಟೇಜ್ ಇದೆ. 4ನೇ ಯೂನಿಟ್ಗೆ 13 ಮಾರ್ಕ್ಸ್ ವೇಟೇಜ್ ಇದೆ. ಹಾಗೆ 5ನೇ ಯೂನಿಟ್ಗೆ, ಲಾಸ್ಟ್ ಯೂನಿಟ್ಗೆ 14 ಮಾರ್ಕ್ಸ್ ವೇಟೇಜ್ ಇದೆ. ಇದು ಯೂನಿಟ್ ವೈಸ್ ಮಾರ್ಕ್ಸ್ ಆಯಿತು. ಈಗ ನಾವು ಚಾಪ್ಟರ್ ವೈಸು ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು, ಮೊದಲನೇ ಯೂನಿಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಅದಕ್ಕೆ 11 ಮಾರ್ಕ್ಸ್ ಆನ್ಯುವಲ್ ಪೇಪರ್ಲಿ 11 ಮಾರ್ಕ್ಸ್ಗೆ ಕ್ವಶನ್ಸ್ ಬರ್ತದೆ. ಹ್ಯೂಮನ್ ರಿಪ್ರೊಡಕ್ಷನ್ 10 ಮಾರ್ಕ್ಸ್ಗೆ ವೇಟೇಜ್ ಬರುತ್ತೆ. ಅದರಲ್ಲೇ ಅದೇ ಯೂನಿಟ್ ಅಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಒಂದು ಚಾಪ್ಟರ್ ಇದೆ, 6 ಮಾರ್ಕ್ಸ್ಗೆ ವೇಟೇಜ್ ಅಂತ ಹೇಳಿದ್ರೆ ಟೋಟಲ್ ಆಗಿ ಸೇರಿಸಿ 27 ಮಾರ್ಕ್ಸ್ ಆಗುತ್ತೆ. ಇದು ಒಂದು ಇಂಪಾರ್ಟೆಂಟ್ ಯೂನಿಟ್ ಮೇಡಮ್. ಏನು ನಾವು ಸ್ಲೋ ಲರ್ನರ್ಸ್ ಅಂತ ಕರಿತೀವಿ ಅಥವಾ ಅವರೇಜ್ ಸ್ಟೂಡೆಂಟ್ಸ್ ಅಂತ ಏನು ಕರಿತೀವಿ, ಅವರು ಬಹಳ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಬೇಕಾಗತ್ತಂತ ಒಂದು ಚಾಪ್ಟರ್ ಯೂನಿಟ್. ಮತ್ತೆ ಸೆಕೆಂಡ್ ಯೂನಿಟ್ಗೆ ಬಂದ್ರೆ ಅದರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಇದೆ, ಅದಕ್ಕೆ 13 ಮಾರ್ಕ್ಸ್ ವೇಟೇಜ್ ಇದೆ. ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಇದೆ, ಅದಕ್ಕೂ ಕೂಡ 13 ಮಾರ್ಕ್ಸ್ ವೇಟೇಜ್ ಇದೆ. ಎವಲ್ಯೂಷನ್ ಅಂತ ಅದೇ ಯೂನಿಟಿನ ಎವಲ್ಯೂಷನ್ ಚಾಪ್ಟರ್ಗೆ 7 ಮಾರ್ಕ್ಸ್ ವೇಟೇಜ್ ಇದೆ. ಈ 3 ಚಾಪ್ಟರ್ಸ್ಗಳು ಸೇರಿಕೊಂಡು 33 ಮಾರ್ಕ್ಸ್ ವೇಟೇಜ್ ಇದೆ.
ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು. ನಾವು ಆನ್ಯುಯಲ್ ಕ್ವಶನ್ ಪೇಪರ್ನ ರೆಡಿ ಮಾಡ್ತಾ ಇರೋದು 105 ಮಾರ್ಕ್ಸ್ಗೆ. ಆ 105 ಮಾರ್ಕ್ಸಲ್ಲಿ ಮಕ್ಕಳು ಬರೀತಾ ಇರೋದು 70 ಮಾರ್ಕ್ಸ್ಗೆ. 70 ಮಾರ್ಕ್ಸ್ಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ 35 ಮಾರ್ಕ್ಸು ಅವ್ರಿಗೆ ಚಾಯ್ಸ್ ಇರುತ್ತೆ. ಈ 2 ಯೂನಿಟ್ಸ್ಗಳನ್ನ ನಾವು ಆ್ಯಡ್ ಮಾಡಿದ್ರೆ ಮೊದಲನೇ ಯೂನಿಟ್ಗೆ 27 ಮಾರ್ಕ್ಸ್ ಇದೆ, ಎರಡನೇ ಯೂನಿಟ್ಗೆ 33 ಮಾರ್ಕ್ಸ್ ಇದೆ. ಎರಡನ್ನೂ ಸೇರಿಸಿದಾಗ ನಮಗೆ ಎಷ್ಟು ಮಾರ್ಕ್ಸ್ ಆಯಿತು? 60 ಮಾರ್ಕ್ಸ್ ಆಯಿತು. ಅಂತ ಹೇಳಿದ್ರೆ ಈ 2 ಯೂನಿಟ್ಸ್ನ ಓದೋದ್ರಿಂದ 60 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಇವೆಲ್ಲ ಬೇಸಿಕ್ ಚಾಪ್ಟರ್ಸ್ಗಳು. ಈ ಮೊದಲನೇ 2 ಯೂನಿಟ್ಸ್ಗಳೇನಿದ್ದಾವೆ ಬೇಸಿಕ್ ಚಾಪ್ಟರ್ಸ್ಗಳು. ಹಾಗಾಗಿ ವಿದ್ಯಾರ್ಥಿಗಳು ಗಮನಿಸಿ, ಈ 2 ಯೂನಿಟ್ಸ್ಗಳ ಮೇಲೆ ನೀವು ತುಂಬಾ ಗಮನ ಹರಿಸಿ ಪ್ರಿಪೇರ್ ಆಗಿದ್ದೇ ಆದ್ರೆ ಔಟ್ ಆಫ್ 70 ಖಂಡಿತವಾಗಿ 60 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡ್ಬೋದು. ನೀವಾಗ್ಲೇ ಮಾತಾಡ್ತಾನು ಹೇಳ್ತಿದ್ರಲ್ಲ ಸರ್, ಕಡಿಮೆ ಓದಿ ಸ್ಕೋರ್ ಮಾಡಿ. ಈ ಪ್ರೋಗ್ರಾಮಿನ ಉದ್ದೇಶನೇ ಅದು. 60% ಸಿಲೆಬಸ್ ನ ಓದಿ ಆಲ್ಮೋಸ್ಟ್ 90 to 92% ಅಥವಾ 60 to 65 ಮಾರ್ಕ್ಸ್ ಔಟ್ ಆಫ್ 70 ತೆಗಿಬೇಕು. ಅದು ಈ ಕಾರ್ಯಕ್ರಮದ ಉದ್ದೇಶ. ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ 2 ಯೂನಿಟ್ ಆಯ್ತು. ಈಗ 3ನೇ ಯೂನಿಟ್ಗೆ ಬರೋಣ. 3ನೇ ಯೂನಿಟ್ ಅಲ್ಲಿ ಮೊದಲನೇ ಚಾಪ್ಟರ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಂತ, ಅದಕ್ಕೆ 11 ಮಾರ್ಕ್ಸ್ ವೇಟೇಜ್ ಇದೆ. ಅದೇ ಯೂನಿಟ್ ಅಲ್ಲಿ 8ನೇ ಚಾಪ್ಟರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, 7 ಮಾರ್ಕ್ಸ್ ವೇಟೇಜ್ ಇದೆ. ಮೇಡಮ್, ನಾನು ಆಗ್ಲೇ ಹೇಳ್ದಾಗೆ ಮತ್ತೆ ನೀವು ಕೇಳ್ದಾಗೆ 60% ಸಿಲೆಬಸ್. ಈ 3 ಯೂನಿಟ್ಸ್ನ ಸೇರ್ಕೊಂಡು 60% ಸಿಲೆಬಸ್ ಆಗುತ್ತೆ. ಮಕ್ಕಳು ಈ 3 ಯೂನಿಟ್ಸ್ನೇ ಸರಿಯಾಗಿ ಓದಿದ್ದೆ ಆದ್ರೆ ಸೊ ಖಂಡಿತ ಅವರು ಔಟ್ ಆಫ್ 70 65 ಮಾರ್ಕ್ಸ್ ಅಥವಾ 62 ಮಾರ್ಕ್ಸ್ ಅಂತೂ ಖಂಡಿತ ತೆಗಿಬಹುದು. 3 ಮಾರ್ಕ್ಸ್ ಆಚೆ ಈಚೆ ಹೋದ್ರೂ ಕೂಡ ಖಂಡಿತವಾಗಿ ಔಟ್ ಆಫ್ 70 ನಾನು ಹೇಳ್ತಾ ಇರೋದು 62 ಮಾರ್ಕ್ಸ್ ತೆಗಿಬಹುದು. ಅದು ಹೇಗೆ ಅಂತ ನಾನು ಬ್ಲೂ ಪ್ರಿಂಟ್ ಅನ್ನು ಅನಲೈಸ್ ಮಾಡಬೇಕಾದ್ರೆ, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕಾದ್ರೆ ಹೇಳ್ತೀನಿ ನಾನು. ಇವರು 4ನೇ ಯೂನಿಟ್ನು 5ನೇ ಯೂನಿಟ್ ಈ 2 ಯೂನಿಟ್ಸ್ಗಳನ್ನ ಓದಲೇ ಇದ್ರೂ ಕೂಡ ಸೊ ಸ್ಟೂಡೆಂಟ್ಸು 60 to 60 ಮಾರ್ಕ್ಸ್ ತೆಗಿಬಹುದು. ಹಾಗಾಗಿ ಯಾರು ಸ್ಲೋ ರನ್ನರ್ಸ್ ಅಂತ ಇದ್ದೀರಾ ಅಥವಾ ಯಾರಿಗೆ ಬಯಾಲಜಿ ತುಂಬಾ ಕಷ್ಟ ಅಂತ ಅನ್ಕೋತಾ ಇದ್ದೀರಾ ವಿದ್ಯಾರ್ಥಿಗಳೇ, ಖಂಡಿತ ನೀವೇನ್ ಮಾಡಿ, ಈ 8 ಚಾಪ್ಟರ್ಸ್ಗಳೇನಿದೆ ಅಥವಾ ಫಸ್ಟ್ 3 ಯೂನಿಟ್ಸ್ ಏನಿದೆ, ಈ ಫಸ್ಟ್ 3 ಯೂನಿಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ 4ನೇ ಯೂನಿಟ್ಗೆ ಬರೋಣ. 4ನೇ ಯೂನಿಟ್ಗೆ 13 ಮಾರ್ಕ್ಸ್ ವೇಟೇಜ್ ಇದೆ. ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಿಂಗ್ ಆಫ್ ಬಯೋಟೆಕ್ನಾಲಜಿ ಅಂಡ್ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಅಂತ. ಮೊದಲನೇ ಚಾಪ್ಟರ್ಗೆ 7 ಮಾರ್ಕ್ಸ್ ವೇಟೇಜ್ ಇದೆ. ಹಾಗೆ ಆ ಯೂನಿಟಿನ 2ನೇ ಚಾಪ್ಟರ್ಗೆ 6 ಮಾರ್ಕ್ಸ್ ವೇಟೇಜ್ ಇದೆ. ಲಾಸ್ಟ್ ಯೂನಿಟ್ ಯೂನಿಟ್ 5ಗೆ ಬಂದರೆ ಅದರಲ್ಲಿ ಮೊದಲನೇ ಚಾಪ್ಟರ್ ಆರ್ಗನಿಸಮ್ಸ್ ಅಂಡ್ ಪಾಪ್ಯುಲೇಷನ್ 6 ಮಾರ್ಕ್ಸ್ ವೇಟೇಜ್ ಇದೆ. ಇಕೋಸಿಸ್ಟಮ್ 4 ಮಾರ್ಕ್ಸ್ ವೇಟೇಜ್ ಇದೆ. ಹಾಗೆ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ಏನಿದೆ ಅದಕ್ಕೆ 4 ಮಾರ್ಕ್ಸ್ ವೇಟೇಜ್ ಇದೆ. ಸೊ ಟೋಟಲ್ 14 ಮಾರ್ಕ್ಸ್ ವೇಟೇಜ್ ಇದೆ. ಸೊ ಸ್ಲೋ ಲರ್ನರ್ಸ್ಗಳು ಈ 2 ಯೂನಿಟ್ಸ್ಗಳನ್ನ ಬಿಟ್ಟರು ಕೂಡ ಸಮಸ್ಯೆ ಇಲ್ಲ, ಅವರು 90% ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು. ಮೇಡಮ್, ಇದು ಯೂನಿಟ್ ವೈಸ್ ಮತ್ತೆ ಚಾಪ್ಟರ್ ವೈಸ್ ವೇಟೇಜ್ ಆಯಿತು. ಈಗ ವೆರಿ ಇಂಪಾರ್ಟೆಂಟ್ ಮಕ್ಕಳು ತಿಳ್ಕೊಬೇಕಾಗಿರೋದು ಬ್ಲೂ ಪ್ರಿಂಟ್ ಅನಾಲಿಸಿಸ್. ಈಗಾಗಲೇ ಎಲ್ಲ ಮಕ್ಕಳಿಗೂ ಕೂಡ ಈ ಮಾಡೆಲ್ ಪೇಪರ್ಸ್ ಅಂತ ಏನು ನಾವು ಬೋರ್ಡಿಂದ ರಿಲೀಸ್ ಮಾಡಿದ್ದೀವಿ, ಎಲ್ಲ ಮಕ್ಕಳ ಹತ್ರನೂ ಈ ಪೇಪರ್ ಇದೆ. ಅವರು ಸ್ವಲ್ಪ ಈ ಮಾಡೆಲ್ ಪೇಪರ್ಸ್ಗಳ ಮೇಲೆ ಗಮನ ಹರಿಸಿದ್ರೆ ಬಹಳ ಈಸಿಯಾಗಿ ಕಷ್ಟ ಇಲ್ಲದೇನೆ 60 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು 70ಗೆ. ಅದು ಹೇಗೆ ಅಂತ ಹೇಳ್ತೀನಿ, ಮಕ್ಕಳಿಗೆ ನೋಟ್ ಮಾಡ್ಕೊಳ್ಳಿ. ಈಗ 70 ಮಾರ್ಕ್ಸ್ ಬರೀಬೇಕಾ ಸರ್? 70 ಮಾರ್ಕ್ಸ್ ಬರೀಬೇಕು ಮೇಡಮ್. 105 ಮಾರ್ಕ್ಸ್ಗೆ ನಾವು ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇದ್ದೀವಿ. 70 ಮಾರ್ಕ್ಸ್ಗೆ ಅವರು ಬರೀಬೇಕು. 70 ಮಾರ್ಕ್ಸ್ ಅಲ್ಲಿ ಅವರು ಈ 8 ಯೂನಿಟ್ಸ್ಗಳನ್ನ ಓದಿ 60 to 65 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು. ಯಾವಾಗ ಈ ಬ್ಲೂ ಪ್ರಿಂಟ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ. ಇಲ್ಲ ಅಂದ್ರೆ ಸುಮ್ಮನೆ ಕಷ್ಟಪಟ್ಟು ಎಲ್ಲದನ್ನು ಓದ್ಬೇಕಾಗ್ತದೆ ಅವರು. ಸೊ ಈಸಿ ಮಾಡ್ಕೊಳ್ಳೋಣ ಅವ್ರಿಗೆ. ಸೊ ಈಗ ಮೊನ್ನೆ 2 ಎಕ್ಸಾಮ್ಸ್ ಆಯ್ತಲ್ಲ, ಹೇಗೆ ಬಂದಿದೆ ಮೇಡಮ್? ಅಲ್ಲಿ 2 ಎಕ್ಸಾಮ್ಸ್ಗಳನ್ನ ನೋಡಿದಾಗ ಆ ರಿಸಲ್ಟ್ ನಮಗೆ ಅಷ್ಟು ಉತ್ತಮವಾಗಿ ಬಂದಿಲ್ಲ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಈಸಿ ಹೌದು ಹೌದು ಯಾಕೆ ಅಂತಂದ್ರೆ ನಮಗನ್ನಿಸ್ದಂಗೆ ವಿದ್ಯಾರ್ಥಿಗಳು ಈ ಬ್ಲೂ ಪ್ರಿಂಟಿನ ಬೇಸಿಸ್ ಮೇಲೆ ಓದಿಲ್ಲ. ಅವರು ಏನೋ ಒಂದು ಬ್ಲೂ ಪ್ರಿಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ. ಫಸ್ಟ್ ಆಫ್ ಆಲ್ ಮಕ್ಕಳುಗಳಿಗೆ ಈ ಬ್ಲೂ ಪ್ರಿಂಟ್ನ ಹೇಗೆ ಅನಾಲಿಸಿಸ್ ಮಾಡೋದು ಅಂತ ಕೂಡ ಗೊತ್ತಾಗಲ್ಲ ಅವ್ರಿಗೆ. ಹಾಗಾಗಿ ನಾವು ಏನಿದೀವಿ ಲೆಕ್ಚರ್ಸ್ಗಳು ಅವ್ರಿಗೆ ಹೇಳ್ಕೊಡ್ಬೇಕು. ಹೇಳಿದೀವಿ ಕೂಡ, ಹೇಳಿದ್ರು ಕೂಡ ಮಕ್ಕಳು ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ, ಓದಿಲ್ಲ ಸರಿಯಾಗಿ. ಮತ್ತೆ ಅವ್ರಿಗೆ ಇಮಿಡಿಯೇಟ್ ಆಗಿ ನಾವು ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡಿದ್ದೀವಿ. ಸಿಲೆಬಸ್ ಮುಗೀತು. ಸಿಲೆಬಸ್ ಮುಗಿದ ತಕ್ಷಣ ನಾವು 1 to 1 ಏನ್ ಮಾಡಿದ್ದೀವಿ, ನಾವು ಪ್ರಿಪರೇಟರಿ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡಿದ್ದೀವಿ. ನಾನು ಅನ್ಕೊಂಡಾಗೆ ಬಹುಶಃ ಅವರಿಗೆ ಪ್ರಿಪೇರ್ ಆಗ್ಲಿಕ್ಕೆ ಸಮಯ ಸಿಕ್ಕಿಲ್ಲ. ಅದು ಒಂದು ಇಂಪಾರ್ಟೆಂಟು.
ಅದರಿಂದ ಬಹುಶಃ ನಾನು ಅನ್ಕೊಂಡಾಗೆ ರಿಸಲ್ಟ್ ಸ್ವಲ್ಪ ಕಡಿಮೆ ಬಂದಿದೆ. ಒಂದು 60% ರಿಸಲ್ಟ್ ಬಂದಿದೆ ಮೇಡಮ್, 55 to 60% ರಿಸಲ್ಟ್ ಬಂದಿದೆ ಈ ಎರಡು ಪ್ರಿಪರೇಟರಿಗಳಿಂದ. ಅದೇ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ ಅವರಿಗೆ ಓದ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ. ಬಟ್ ಈಗ ಪ್ರಿಪರೇಟರಿ ಏನು ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳೆಲ್ಲ ಮುಗ್ದಿದೆ, ವಿದ್ಯಾರ್ಥಿಗಳು ತಯಾರಾಗ್ತಾ ಇದ್ದಾರೆ ಈ ಬ್ಲೂ ಪ್ರಿಂಟಿನ ಮೇಲೆ. ಬಟ್ ಈ ಒಂದೇ ಬ್ಲೂ ಪ್ರಿಂಟ್ ಇರೋದ್ರಿಂದ ಲಾಸ್ಟ್ ಇಯರ್ ಎಲ್ಲ ನಮಗೆ ಮೂರು ಬ್ಲೂ ಪ್ರಿಂಟ್ಗಳು ಇರ್ತಿತ್ತು, ಒಂದೊಂದು ಕ್ವಶನ್ ಪೇಪರ್ಗೂ ಒಂದೊಂದು ಬ್ಲೂ ಪ್ರಿಂಟ್ ಇರ್ತಿತ್ತು. ಬಟ್ ಈ ವರ್ಷ ಏನಾಗಿದೆ ಅಂತಂದ್ರೆ ಒಂದೇ ಬ್ಲೂ ಪ್ರಿಂಟ್, ಸ್ಟ್ಯಾಂಡರ್ಡ್ ಬ್ಲೂ ಪ್ರಿಂಟ್. ಈ ಬ್ಲೂ ಪ್ರಿಂಟಿನ ಹೊರತಾಗಿ ಬೇರೆ ಇನ್ನೇನು ಬರೋದಿಲ್ಲ. ಸೊ ಹಾಗಾಗಿ ಇದನ್ನ ನೋಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗೂ ನಮಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಮೇಡಮ್. ವಿದ್ಯಾರ್ಥಿಗಳೇ, ಈಗ ನಾವು ಮಾಡೆಲ್ ಪೇಪರ್ಸ್ನ ನಾವು ಅನಾಲಿಸಿಸ್ ಮಾಡಿದಾಗ ಏನು ನಮ್ಮ ಕ್ವಶನ್ ಪೇಪರಲ್ಲಿ 5 ಪಾರ್ಟ್ಸ್ಗಳಿದ್ದಾವೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಡಿ ನಲ್ಲಿ 2 ಸೆಕ್ಷನ್ಸ್ಗಳು, S1 S2 ಅಂತ ಅಥವಾ D1 D2 ಅಂತ ಕರಿತೀವಿ. ಟೋಟಲ್ ಆಗಿ 5 ಸೆಕ್ಷನ್ಸ್ಗಳಿದ್ದಾವೆ. ಈ 5 ಸೆಕ್ಷನ್ಸ್ಗಳಿಗೆ ನಾವು ಸರಿಯಾಗಿ ಅನಾಲಿಸಿಸ್ ನ ಮಾಡ್ತಾ ಹೋಗೋಣ. ಮಾಡೋಣ ಸರ್. ಒಂದು ಕರೆ ನೋಡ್ಬಿಡೋಣ. ಓಕೆ ಮೇಡಮ್. ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ರಿದಾ ಅಂತ, ಗವರ್ಮೆಂಟ್ PU ಕಾಲೇಜ್ ಆಲೂರಿಂದ ಮಾತಾಡ್ತಾ ಇರೋದು. ಮ್ಯಾಮ್, ನನ್ನ ಪ್ರಶ್ನೆ ಏನಂದ್ರೆ, ಪ್ರಿಪರೇಟರಿ ಸೆಕೆಂಡ್ ಎಕ್ಸಾಮ್ ನಲ್ಲಿ ಕ್ಲೋನಿಂಗ್ ವೆಕ್ಟರ್ ಬಗ್ಗೆ ಕ್ವಶನ್ ಇತ್ತು. ಓಕೆ. ಕ್ವಶನ್ ಅಲ್ಲಿ ಕರೆಕ್ಟ್ ಆನ್ಸರ್ ಕ್ಲಾಸ್ಮೇಟ್ ಬಿ ಅಂತ ಹೇಗೆ ಸರ್? ನಂಗೆ ಗೊತ್ತಾಗ್ಲಿಲ್ಲ ಅದು. 5 ಮಾರ್ಕ್ಸ್ ಕ್ವಶನ್ ಏನಿತ್ತಪ್ಪ? ಕ್ವಶನ್ ಏನಂದ್ರೆ ಕ್ಲಾಸ್ಮೇಟ್ ಎ ಐಡೆಂಟಿಫೈ ಕ್ಲಾಸ್ಮೇಟ್. ಯಾವ ಮಾಡೆಲ್ ಪೇಪರ್? ಪ್ರಿಪರೇಟರಿ ಪೇಪರ್ ಅಲ್ಲ, ಪ್ರಿಪರೇಟರಿ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಇತ್ತು ಅದು ಕ್ವಶನ್. ಯಾವ ಕ್ವಶನ್ ನಂಬರ್ ಏನಪ್ಪ? ಕ್ವಶನ್ ನಂಬರ್ 41 ಸಮಥಿಂಗ್. ಅದು ಡಯಾಗ್ರಾಮ್ ಕೊಟ್ಟಿದ್ರು, ಐಡೆಂಟಿಫೈ ವಿಚ್ ಕ್ಲಾಸ್ಮೇಟ್ ಇಸ್ ಕರೆಕ್ಟ್ ಅಂತ. ಅದರಲ್ಲಿ ಕ್ಲಾಸ್ಮೇಟ್ MCQ ನಲ್ಲ ಅಥವಾ ಪಾರ್ಟ್ ಡಿ? MCQ ಅಲ್ಲ, ಪಾರ್ಟ್ ಡಿ ನಲ್ಲಿ. ಓಕೆ ಓಕೆ. ಅದರಲ್ಲಿ ಆನ್ಸರ್ ಕ್ಲಾಸ್ಮೇಟ್ ಬಿ ಅಂತ ಕೊಟ್ಟಿದ್ದಾರೆ. ಓಕೆ. ಅದ್ ಹೇಗೆ ಬಂತು ಕ್ಲಾಸ್ಮೇಟ್ ಬಿ ಅಂತ ಅರ್ಥ ಆಗ್ಲಿಲ್ಲ. ಓಕೆ ಓಕೆ. ನೋಡಪ್ಪ, ಅಲ್ಲಿ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇದು ಕ್ವಶನ್ಸ್ ನ ಡಿಸ್ಕಸ್ ಮಾಡೋ ಸಮಯ ಅಲ್ಲ, ಆಗ್ಲಿ ಇರ್ಲಿ ಹೇಳ್ತೀನಿ. ನಿಮ್ಗಲ್ಲಿ ಏನು 2 ಕ್ಲಾಸ್ಮೇಟ್ಸ್ಗಳನ್ನ ಕೊಟ್ಟಿದ್ದಾರೆ, ಅಲ್ಲಿ 2 ಮೆಥಡ್ಸ್ಗಳಿದೆ, ಹೌದಲ್ವಾ? ಟ್ರಾನ್ಸ್ಫಾರ್ಮೆಂಟ್ಸ್ ಯಾವುದು ಮತ್ತೆ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಲಿಕ್ಕೆ 2 ಮೆಥಡ್ಸ್ಗಳಿದೆ. ಒಂದು, ನಾವು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ಗಳನ್ನ ಉಪಯೋಗಿಸ್ತೀವಿ ನಾವು, ಹೌದಲ್ವಾ? ಅಲ್ಲಿ ಹೇಳ್ತಾರೆ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ಗಳನ್ನ ನಾವು ಉಪಯೋಗಿಸಿ ನಾವು ಟ್ರಾನ್ಸ್ಫಾರ್ಮೆಂಟ್ ಯಾವುದು ಮತ್ತೆ ನಾನ್ ಟ್ರಾನ್ಸ್ಫಾರ್ಮೆಂಟ್ ಯಾವುದು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಇಟ್ ಇಸ್ ವೆರಿ ಕಂಬರ್ಸಮ್ ಪ್ರೋಸೆಸ್ ಅಂತ ಹೇಳ್ತಾರೆ, ಹೌದಲ್ವಾ? ಇಟ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಆದರೆ ಅದರ ಬದಲಾಗಿ ನಾವು ಲ್ಯಾಕ್ಸೆಟ್ ಜೀನ್ ಇದೆಯಲ್ಲ, ಕಲರ್ ಡೆವಲಪ್ಮೆಂಟ್ ಮೇಲೆ, ಹೌದಲ್ವಾ? ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಯೂಸ್ ಮಾಡಿ ಕಲರ್ ಡೆವಲಪ್ಮೆಂಟ್ ಮೇಲೆ ನಾವು ಟ್ರಾನ್ಸ್ಫಾರ್ಮೆಂಟ್ ಯಾವುದು ಮತ್ತೆ ನಾನ್ ಟ್ರಾನ್ಸ್ಫಾರ್ಮೆಂಟ್ ಯಾವುದು ಅಂತ ನಾವು ಯೂಸ್ ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ, ಹೌದಲ್ವಾ? ಹಾಗಾಗಿ ಈಸಿಯೆಸ್ಟ್ ವೇ ಇಸ್ ಯಾವುದು? ಲ್ಯಾಕ್ಸೆಟ್ ಮೆಥಡ್ ಕಂಪೇರ್ ಟು ಆಂಪಾರ್ ಅಂಡ್ ಟೆಟಾರ್. ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ? ಬಿ ಆಗುತ್ತೆ ಕಣಪ್ಪ. ಓಕೆ ಓಕೆ ಓಕೆ. ಮತ್ತೆ ಬೇರೆ ಏನಾದ್ರೂ ಇದೆಯಾ? ನಮ್ಮ ಇನ್ನೊಂದು ಕ್ವಶನ್ ಇದೆ, ನಮ್ದು ಕೇಳಿ. ವಿಚ್ ಕ್ಲಾಸ್ಮೇಟ್ ಇಸ್ ಬೆಟರ್ ಅಂತ ಇತ್ತು, ಕ್ಲಾಸ್ಮೇಟ್ ಎ ಆರ್ ಬಿ ಅಂತ. ಅದಕ್ಕೆ ನಂಗೆ ಗೊತ್ತಾಗ್ಲಿಲ್ಲ. ಅದೇ ಬಿ ಕಣಪ್ಪ, ಬಿ. ಯಾಕೆಂತ ಹೇಳಿದ್ರೆ ಲ್ಯಾಕ್ಸೆಟ್ ಜೀನ್ ಇದೆ, ಹಾಗಾಗಿ ಏನು ಬಿ ಪ್ಲಾಸ್ಮಿಡ್ ಏನಿದೆ ಇಟ್ ಇಸ್ ಬೆಟರ್. ಓಕೆ ಓಕೆ. ಈ ತರ ಏನಾದರೂ ನಿಮಗೆ ಡೌಟ್ಗಳಿದ್ರೆ ನಿಮ್ಮ ಲೆಕ್ಚರ್ಸ್ಗಳನ್ನ ಕೇಳಿ, ಹೇಳ್ತಾರೆ, ಆಯ್ತಾ? ಸೊ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಬ್ಲೂ ಪ್ರಿಂಟ್ ಅನಾಲಿಸಿಸ್, ಅಥವಾ ನಿನಗೆ ಏನಾದರೂ ಕ್ವಶನ್ಸ್ ಡೌಟ್ ಇದ್ರೆ ಕೊನೆಯಲ್ಲಿ ನನ್ನ ನಂಬರ್ ಕೊಡ್ತೀನಿ ಕಣಪ್ಪ, ಆ ನಂಬರ್ಗೆ ನೀನು ಫೋನ್ ಮಾಡಿ ಕ್ವಶನ್ ಪೇಪರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್. ಈಗ ನಾನು ಕ್ವಶನ್ ಪೇಪರ್ ಅನಾಲಿಸಿಸ್ ಬಗ್ಗೆ ಹೇಳ್ತಾ ಇದ್ದೆ. ಈಗ ಪಾರ್ಟ್ ಎ ನಲ್ಲಿ 20 ಕ್ವಶನ್ಸ್ ಇದೆ, 15 MCQs ಮತ್ತೆ 5 FIBs, ಫಿಲ್ ಇನ್ ದ ಬ್ಲಾಂಕ್ಸ್. ಏನು 15 ಕ್ವಶನ್ಸ್ಗಳಿದ್ದಾವೆ MCQs, ಅದು ಎಲ್ಲಾ ಚಾಪ್ಟರ್ ಬರ್ತದೆ, ಯಾವ ಚಾಪ್ಟರ್ ನಲ್ಲೂ ಕೂಡ ಅದು ಅರ್ಥ ಆಗಿಲ್ಲ. ಹಾಗಾಗಿ ಯಾರು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಅನ್ಕೊಂಡಿದ್ದಾರೆ ಅವರು ಖಂಡಿತವಾಗಿ ಈ 13 ಚಾಪ್ಟರ್ಸ್ಗಳನ್ನ ಓದಲೇಬೇಕು. ಯಾವುದಕ್ಕೆ? 15 MCQsಗಳನ್ನ ಸ್ಕೋರ್ ಮಾಡಲಿಕ್ಕೆ 13 ಚಾಪ್ಟರ್ಸ್ಗಳನ್ನ ಓದಲೇಬೇಕು, ಯಾವುದನ್ನು ಕೂಡ ಬಿಡ ಹಾಗಿಲ್ಲ. ಬಟ್ ನಾನು 90% ಸ್ಕೋರ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅವ್ರಿಗೆ ನೋಡಿ ನಾನು ಫಸ್ಟ್ 8 ಚಾಪ್ಟರ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ಈ ಬರೀ ಫಸ್ಟ್ 8 ಚಾಪ್ಟರ್ಸ್ಗಳನ್ನ ಓದೋದ್ರಿಂದ ಈ ಔಟ್ ಆಫ್ 15 ಕ್ವಶನ್ಸ್ ಅವರು 8 ಕ್ವಶನ್ಸ್ಗಳಿಗೆ ಖಂಡಿತವಾಗಿ ಆನ್ಸರ್ ಮಾಡ್ಬೋದು. ಅಲ್ಲಿ ಉಳ್ಕೊಂಡಿದ್ದೆಷ್ಟು 7 ಕ್ವಶನ್ಸ್ ಉಳ್ಕೊಂತು. ಅಂದ್ರೆ 7 ಕ್ವಶನ್ಸ್ಗಳಿಗೆ ಅವರು ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಯಾರು 8 ಚಾಪ್ಟರ್ಸ್ಗಳನ್ನ ಮಾತ್ರ ಓದ್ತಾರೋ ಅವ್ರು ಮಾತ್ರ. ಔಟ್ ಆಫ್ 15 ವಿದ್ಯಾರ್ಥಿಗಳಿಗೆ ಕೇಳಿಸ್ಕೊಳ್ಳಿ, ಔಟ್ ಆಫ್ 15 8 ಕ್ವಶನ್ಸ್ಗಳನ್ನ ನೀವು ಖಂಡಿತವಾಗಿ ಸಾಲ್ವ್ ಮಾಡಬಹುದು. ಅಂದ್ರೆ ನಿಮ್ಗೆ ಅಲ್ಲಿ 7 ಮಾರ್ಕ್ಸ್ ಹೋಗ್ತಾ ಇದೆ. 7 ಮಾರ್ಕ್ಸ್ ಹೋಗ್ತಾ ಇದೆ ಅಂತಂದ್ರೆ ಔಟ್ ಆಫ್ 70 ನಿಮ್ಮ ಮಾರ್ಕ್ಸ್ ಎಷ್ಟಾಯ್ತು? 63 ಮಾರ್ಕ್ಸ್ ಆಯ್ತು. ಹಾಗೆ FIB-ಗೆ ಬರೋಣ. FIB-ಗೆ ಬಂದ್ರೆ ಅಲ್ಲಿ 5 ಕ್ವಶನ್ಸ್ ಕೇಳ್ತಾ ಇದ್ದೀವಿ. ಈ 8 ಚಾಪ್ಟರ್ಸ್ಗೆ ರೆಡಿ ಆಗಿದ್ದೆ ಆದ್ರೆ ಅವರು ಖಂಡಿತವಾಗಿ 4 ಕ್ವಶನ್ಗೆ ಆನ್ಸರ್ ಮಾಡಬಹುದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಹ್ಯೂಮನ್ ರಿಪ್ರೊಡಕ್ಷನ್ ಇಂದ 1 ಬಂದಿದೆ, ರಿಪ್ರೊಡಕ್ಟಿವ್ ಹೆಲ್ತ್ ಇಂದ 1 ಕ್ವಶನ್ ಕೇಳಲಾಗ್ತದೆ, ಎವಲ್ಯೂಷನ್ ಇಂದ 1 ಕ್ವಶನ್ ಕೇಳ್ತೀವಿ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ 1 ಕ್ವಶನ್ ಕೇಳ್ತೀವಿ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇಂದ 1 ಕ್ವಶನ್ ಕೇಳ್ತೀವಿ. ನೆಕ್ಸ್ಟ್ ಔಟ್ ಆಫ್ ಅಂದ್ರೆ ಇವರಿಗೆ ಬಂದ್ರೆ ನೆಕ್ಸ್ಟ್ ಚಾಪ್ಟರ್ಸ್ ಗಳಿಗೆ ಬಂದ್ರೆ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಿಂಗ್ ಆಫ್ ಬಯೋಟೆಕ್ನಾಲಜಿ ಇಂದ 1 ಕ್ವಶನ್, ಮತ್ತೆ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ಚಾಪ್ಟರ್ ಇಂದ 1 ಕ್ವಶನ್. ಈ 2 ಚಾಪ್ಟರ್ ಇಂದ ಕೇಳಿದ್ರು ಕೂಡ ಇವರು 5 ಕ್ವಶನ್ಸ್ ಗಳಲ್ಲಿ 3 ಕ್ವಶನ್ಗೆ ಆನ್ಸರ್ ಮಾಡಬಹುದು. ಅಂದ್ರೆ 11 ಕ್ವಶನ್ಸ್ ಗಳಾಯ್ತು. ಔಟ್ ಆಫ್ 20 ಈ ಪಾರ್ಟ್ ಎ ಇಂದ 11 ಮಾರ್ಕ್ಸ್ಗೆ ಇವರು ಖಂಡಿತ ಸ್ಕೋರ್ ಮಾಡಬಹುದು. ಸರ್, ಕಾರ್ಯಕ್ರಮ ಮುಂದುವರಿಸೋಣ. ಈಗ ಟೋಟಲ್ 20 ಮಾರ್ಕ್ಸ್ಗೆ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬಹುದು? 11ರಿಂದ 12 ಮಾರ್ಕ್ಸ್ ಸ್ಕೋರ್ ಮಾಡಬಹುದು, ಜಸ್ಟ್ ಬೈ ಸ್ಟಡಿಂಗ್ 8 ಚಾಪ್ಟರ್ಸ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಗಮನ ಹರಿಸಬೇಕಾಗಿರೋದು, 15 ನಾವು MCQs ಗಳನ್ನ ಕೇಳ್ತಾ ಇದ್ದೀವಿ, 13 ಚಾಪ್ಟರ್ಸ್ ಗಳಿದಾವೆ. ಅಂದ್ರೆ ಖಂಡಿತ 2 ಕ್ವಶನ್ಸ್ಗಳು ಯಾವುದೋ 1 ಚಾಪ್ಟರ್ಗಳಿಂದ 1ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳು ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ ಎಷ್ಟು ಹೇಳಿಬಿಡು. ಒಂದು ಕರೆ ನೋಡ್ಬಿಡೋಣ. ನಮಸ್ತೆ. ಹೇಳಪ್ಪ, ತಮ್ಮ ಹೆಸರು ಹೇಳಿ. ನಾನು ಲಕ್ಷ್ಮಿ ಅಂತ. ನನ್ನೊಂದು ಕ್ವಶನ್ ಇದೆ. ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಡಯಾಗ್ರಾಮ್ ಕೇಳ್ತಾರಾ ಅಥವಾ ಬರೀ ಎಕ್ಸ್ಪ್ಲನೇಷನ್ ಸಾಕಾ ಅಂತ? ಬರೀ ನೋಡಪ್ಪ, ನೀವು ಅದು ಒಂದು ತಿಳ್ಕೋಬೇಕು. ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಏನಿದೆ ಅದನ್ನ ಡಯಾಗ್ರಾಮ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಡಯಾಗ್ರಾಮ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಹೌದಲ್ವಾ? ಅದನ್ನ ಬರೀಲಿಕ್ಕೆ ಆಗೋದಿಲ್ಲ. ಹಾಗೇನಾದ್ರೂ ಕ್ವಶನ್ ಕೇಳಿದ್ರೆ ಅದರ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಮತ್ತೆ ಇಂಪಾರ್ಟೆಂಟ್ ಆಗಿ ನೀವು ಆ ಚಾಪ್ಟರ್ ಅಲ್ಲಿ ನೋಡ್ಕೋಬೇಕಾಗಿರೋದು ಲೈಫ್ ಸೈಕಲ್ ಆಫ್ ರೆಟ್ರೋವೈರಸ್. ಅದು ಖಂಡಿತ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ಏನಿದೆ ಅದನ್ನು ನೀವು ಅದ್ರ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಸಾಕು. ಏನಪ್ಪಾ, ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳಿ, ಅದ್ರ ಲೈಫ್ ಸೈಕಲ್ ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಬರೀರಿ ಅಂತ ಏನು ಕೇಳೋದಿಲ್ಲ. ಅಕಸ್ಮಾತ್ ಕೇಳಿದ್ರು ಅಂತ ಅನ್ಕೊಳ್ಳಿ. ಕೇಳಿದ್ರು ಹೇಗೆ ಕೇಳ್ತಾರೆ? ಅವರೇ ಲೈಫ್ ಸೈಕಲ್ ನ ಕೊಟ್ಬಿಡ್ತಾರೆ, ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ನ ಕೊಟ್ಬಿಡ್ತಾರೆ. ಅಲ್ಲಿ ಮಧ್ಯೆ ಏನ್ ಮಾಡ್ತಾರೆ? ಬ್ಲಾಂಕ್ ಬಿಡ್ತಾರೆ. ಆ ಬ್ಲಾಂಕ್ಸ್ ಗಳನ್ನ ನೀವು ಫಿಲ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್, MCQs ಅಲ್ಲಿ ಯಾವ ಚಾಪ್ಟರ್ಗಳಲ್ಲಿ 1ಕ್ಕಿಂತ ಹೆಚ್ಚು MCQs ಗಳನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು. ನೋಡಿ ವಿದ್ಯಾರ್ಥಿಗಳೇ, ನೀವು ಎವಲ್ಯೂಷನ್ ಚಾಪ್ಟರ್ ಇಂದ 2 MCQs ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇಂದ, ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಿಂಗ್ ಆಫ್ ಬಯೋಟೆಕ್ನಾಲಜಿ ಇಂದ, ಈ ಚಾಪ್ಟರ್ಗಳಿಂದ 1ಕ್ಕಿಂತ ಹೆಚ್ಚು MCQsಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಒಂದೊಂದು MCQ ಅಂತ ಕಾಮನ್, ಪ್ರತಿ 13 ಚಾಪ್ಟರ್ಗಳೇನಿದೆ ಒಂದೊಂದು ಕಾಮನ್ ಆಗಿ ಬರ್ತದೆ. 1ಕ್ಕಿಂತ ಹೆಚ್ಚು ಕೇಳಬೇಕು ಅಂತಂದ್ರೆ ಈಗ ನಾನು ಏನು ಹೇಳಿದೆ, ಈ ಚಾಪ್ಟರ್ಗಳಲ್ಲಿ ನಿಮಗೆ 1ಕ್ಕಿಂತ ಹೆಚ್ಚು MCQsಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದೇ ರೀತಿ ಯಾವ್ಯಾವ ಚಾಪ್ಟರ್ಗಳಲ್ಲಿ ಹಾಗೆ FIB ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನ ಕೇಳ್ತಾರೆ ಅಂತ ನಾನು ಹೇಳಿದ್ದೀನಿ. ಆ ಚಾಪ್ಟರ್ಗಳಿಂದನೇ ಕೇಳಬೇಕು, ಬೇರೆ ಇನ್ಯಾವ ಚಾಪ್ಟರ್ಗಳಿಂದನೂ ಕೂಡ ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ 5 ಮಾರ್ಕ್ಸ್ ಗಳನ್ನ ಬಹಳ ಈಸಿಯಾಗಿ ಸ್ಕೋರ್ ಮಾಡಬೇಕು ಅಂತಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು? ನಮ್ಮ ಕ್ವಶನ್ ಬ್ಯಾಂಕ್ ಏನಿದೆ, KSEAB ಇಂದ ಬಿಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ಏನಿದೆ, ಆ ಕ್ವಶನ್ ಬ್ಯಾಂಕ್ ಅಲ್ಲಿ MCQನು ಕೊಟ್ಟಿದ್ದಾರೆ, ಪ್ರತಿ ಚಾಪ್ಟರ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಫಸ್ಟ್ ಏನ್ ಮಾಡಿ, ಕ್ವಶನ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಎಲ್ಲ FIBಗಳನ್ನ ಸಾಲ್ವ್ ಮಾಡಿ. ಮ್ಯಾಕ್ಸಿಮಮ್ ಅಲ್ಲಿಂದಾನೆ ಕೂಡ ಬರ್ತದೆ. ನಾನು ಇನ್ನೊಂದ್ಸಲಿ ಹೇಳ್ತೀನಿ ಯಾವ ಚಾಪ್ಟರ್ಗಳಿಂದ ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ ಅಂತ. ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್, ಎವಲ್ಯೂಷನ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಪ್ರೊಸೆಸಿಂಗ್ ಆಫ್ ಬಯೋಟೆಕ್ನಾಲಜಿ,
ಮತ್ತೆ ಬಯೋಡೈವರ್ಸಿಟಿಯಿಂದ. ನೋಡಿ 7 ಚಾಪ್ಟರ್ಸ್ಗಳಾಯ್ತು. ಈ 7 ಚಾಪ್ಟರ್ಸ್ಗಳಿಂದ ನಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ 88 ಫಿಲ್ ಇನ್ ದ ಬ್ಲಾಂಕ್ಸ್ಗಳಿದ್ದಾವೆ. 88 ಫಿಲ್ ಇನ್ ದ ಬ್ಲಾಂಕ್ಸ್ಗಳನ್ನ ಇವರು ಸರಿಯಾಗಿ ಕಲ್ತಿದ್ದೇ ಆದ್ರೆ ಖಂಡಿತ ಮೇಡಮ್ ಇವರು 5ಕ್ಕೆ 5 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು. ಬೇರೆ ಯಾವ ಚಾಪ್ಟರ್ಗೂ ಫಿಲ್ ಇನ್ ದ ಬ್ಲಾಂಕ್ಸ್ ಓದೋದು ಬೇಡ. ಯಾಕಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಈ ಚಾಪ್ಟರ್ ಗಳಿಂದಾನೇ ಕೇಳಬೇಕು. ಹಾಗಾಗಿ ನಮ್ಮ ಹತ್ರ ಏನ್ ಕ್ವಶನ್ ಬ್ಯಾಂಕ್ ಇದೆ, ಆ ಕ್ವಶನ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನ ನಾನಾಗ್ಲೇ ಹೇಳಿದಾಗೆ ಟೋಟಲ್ 88 ಫಿಲ್ ಇನ್ ದ ಬ್ಲಾಂಕ್ಸ್ ಆಗುತ್ತೆ. ಇಷ್ಟು ಚಾಪ್ಟರ್ಸ್ ಗಳು ಸೇರಿ ಅಷ್ಟೊಂದು ಸಾಲ್ವ್ ಮಾಡ್ಕೊಂಡ್ರೆ ಖಂಡಿತ 4 to 5 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಸ್ಕೋರ್ ಮಾಡ್ತಾರೆ. ರೈಟ್, ಇದು ಪಾರ್ಟ್ ಬಿಗೆ ಆಯ್ತು ಮೇಡಮ್. ಈಗ ಪಾರ್ಟ್ ಎಗೆ ಆಯ್ತು. ಈಗ ಪಾರ್ಟ್ ಬಿಗೆ ಬರೋಣ. ಪಾರ್ಟ್ ಬಿ ಏನು, 2 ಮಾರ್ಕ್ಸ್ ಕ್ವಶನ್ಸ್, 7 ಕ್ವಶನ್ಸ್ ಇರ್ತದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ನಮ್ಮ ವಿದ್ಯಾರ್ಥಿಗಳು ಬರೀಬೇಕಾಗಿರೋದು 5 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ 2 ಕ್ವಶನ್ಸ್ಗಳು ಚಾಯ್ಸ್ ಆಯ್ತು. ಈಗ ನಮ್ಮ ಉದ್ದೇಶ ವಿದ್ಯಾರ್ಥಿ 5 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕು. 5 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿ ಅವನಿಗೆ 10ಕ್ಕೆ 10 ಮಾರ್ಕ್ಸ್ ಬರಬೇಕು. ಎಷ್ಟು ಚಾಪ್ಟರ್ಸ್ಗಳನ್ನ ಓದಿ? 8 ಚಾಪ್ಟರ್ಸ್ಗಳನ್ನ ಓದಿ. ಹಾಗಾಗಿ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ, ಯಾವ್ಯಾವ ಚಾಪ್ಟರ್ಗಳಿಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಆ ಚಾಪ್ಟರ್ಗಳಿಂದನೇ ಕೇಳಬೇಕು. ಬೇರೆ ಯಾವ ಚಾಪ್ಟರ್ ಕೂಡ 2 ಮಾರ್ಕ್ಸ್ ಕ್ವಶನ್ಸ್ ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೋಟ್ ಮಾಡ್ಕೊಳ್ಳಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಈ ಚಾಪ್ಟರ್ ಇಂದ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ರಿಪ್ರೊಡಕ್ಟಿವ್ ಹೆಲ್ತ್, principles of inheritance and variation, molecular basis of inheritance, evolution, microbes in human welfare, next to ecosystem. ನೋಡಿ, ನಾವು ಫಸ್ಟ್ 8 ಚಾಪ್ಟರ್ನ ಓದಿದ್ದೆ ಆದ್ರೆ ಇಕೋಸಿಸ್ಟಮ್ ಚಾಪ್ಟರ್ ಬಂತು, ಅದು 12ನೇ ಚಾಪ್ಟರ್ ಓದಿಲ್ಲ ಸ್ಟೂಡೆಂಟ್, ಓದಿಲ್ಲ ಬೇಡ. ಈಗ ನಮಗೆ ಪಾರ್ಟ್ ಬಿ ನಲ್ಲಿ 10ಕ್ಕೆ 10 ಮಾರ್ಕ್ಸ್ ಬರಬೇಕು. ನೋಡಿ, ಈಗ ನಾನು ಏನು 6 ಚಾಪ್ಟರ್ಸ್ಗಳು ಹೇಳಿದೆ, ಆ 6 ಚಾಪ್ಟರ್ಸ್ಗಳು ಫಸ್ಟ್ 3 ಯೂನಿಟ್ಸ್ ಇಂದನೇ ಸೆಲೆಕ್ಟ್ ಆಗಿದೆ. ಸೊ 6 ಕ್ವಶನ್ಸ್ ಆಯ್ತು. ವಿದ್ಯಾರ್ಥಿ ಬರೀಬೇಕಾಗಿರೋದು 5 ಕ್ವಶನ್ಸ್. ಅಂದ್ರೆ ಲಾಸ್ಟ್ 2 ಯೂನಿಟ್ಸ್ ನ ಓದಲಿಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿ ಪಾರ್ಟ್ ಬಿ ನಲ್ಲಿ 5 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬಹುದು. ಸರ್ ಹೆಂಗೆ ಸರ್ ಇಷ್ಟೊಂದು ಸಿಲೆಬಸ್ ಇದೆಯಲ್ಲ, ಹೆಂಗೆ ಓದೋದು? 10 ಮಾರ್ಕ್ಸ್ ಸ್ಕೋರ್ ಮಾಡೋದು, ಈಸಿಯಾಗಿ ಸ್ಕೋರ್ ಮಾಡೋದು ಹೇಗೆ? ಅಗೇನ್ ಸೇಮ್ ಕ್ರೈಟೀರಿಯಾ. ನಮ್ಮ ಕ್ವಶನ್ ಬ್ಯಾಂಕ್ ಏನಿದೆ, ಬೋರ್ಡಿಂದ ಬಿಟ್ಟರೆ ಕ್ವಶನ್ ಬ್ಯಾಂಕ್ ಏನಿದೆ, ಈಗ ನಾನು ಏನ್ ಹೇಳಿದೆ, ಇಷ್ಟೇ ಚಾಪ್ಟರ್ಗಳಿಗೆ ನಾವು 2 ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನ ರೆಡಿ ಮಾಡಿಬಿಟ್ಟಿದ್ದೀವಿ. ಈ ಕ್ವಶನ್ಸ್ಗಳನ್ನೇ ಓದ್ಕೊಂಡಿದ್ದಾದ್ರೆ ಖಂಡಿತ ಇದರಲ್ಲೇ ಬರಬೇಕು ಆನ್ಯುವಲ್ ಎಕ್ಸಾಮ್ಗೆ. ಬೇರೆ ಏನೇನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ಎಕ್ಸ್ಟ್ರಾ ಬಂತು ಅಂತ ಅನ್ಕೊಳ್ಳಿ, ಒಂದ್ ಎಕ್ಸ್ಟ್ರಾ ಬಂದ್ಬಿಟ್ಟಿದೆ, ಬಂದಿರೋದೆಲ್ಲೋ 6 ಕ್ವಶನ್ಸ್ ಬಂದಿದೆ. ಇಲ್ಲಿ ಒಂದು ಏನಾದ್ರೂ ನಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಇಲ್ಲದೆ ಇರ್ತಕ್ಕಂಥ ಕ್ವಶನ್ ನ ಕೇಳಿದ್ರು ಕೂಡ 6 ಕ್ವಶನ್ಸ್ ಬಂದಿದೆ. 8 ಚಾಪ್ಟರ್ ಇಂದ 6 ಕ್ವಶನ್ಸ್ ಬಂದಿದೆ. ಇನ್ನೂ ಒಂದು ಚಾಯ್ಸ್ ಬಂತು ಅಂದ್ರೆ 5ಕ್ಕೆ 5 ಕ್ವಶನ್ಸ್ಗಳನ್ನ ವಿದ್ಯಾರ್ಥಿ ಖಂಡಿತ ಅಟೆಂಡ್ ಮಾಡಬಹುದು. ಅಂದ್ರೆ 8 ಚಾಪ್ಟರ್ಸ್ ಗಳನ್ನ ಚೆನ್ನಾಗಿ ಓದಿ ಪಾರ್ಟ್ ಎ ನಲ್ಲಿ 12 ಮಾರ್ಕ್ಸ್ ಸ್ಕೋರ್ ಮಾಡಬಹುದು, ಪಾರ್ಟ್ ಬಿ ನಲ್ಲಿ 10ಕ್ಕೆ 10 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಇಷ್ಟು ಈಸಿ ಇದೆ ಅಲ್ಲ ಸರ್? ಹೌದು ಮೇಡಮ್, ನನಗೆ ಎಕ್ಸಾಮ್ ಬರೀಬೇಕು ಅನಿಸ್ತಾ ಇದೆ. ಅದೇ ಇದು ಹೆಂಗೇನಾಗಿದೆ ಅಂತಂದ್ರೆ, ತಿನ್ನಕ್ಕೆ ಬೆಣ್ಣೆಯನ್ನ ಕೊಡ್ತಾ ಇದೀವಿ, ವಿದ್ಯಾರ್ಥಿ ಏನ್ ಕೇಳ್ತಾ ಇದಾರೆ ಅಂತ, ಬೆಣ್ಣೆ ಕೊಡ್ಬೇಡಿ, ಬೆಣ್ಣೆನ ಕರಗಿಸ್ಕೊಡಿ ಅಂತ ಅನ್ನೋದು ಕೇಳ್ತಾರ ಆಗ್ತಾ ಇದೆ ಮೇಡಮ್. ಒಂದು ಕರೆ ಇದೆ ಸರ್, ನೋಡೋಣ. ನಮಸ್ತೆ. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಹೇಳ್ಬಹುದಾ? ನನ್ನ ಹೆಸರು ಪ್ರಜ್ವಲ್ ಅಂತ ಹೇಳಿ. ಪ್ರಶ್ನೆ ಕೇಳಿ ಪ್ರಜ್ವಲ್. ಹರಪನಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ನಮಸ್ತೆ ಮೋಹನ್ ಸರ್. ನಮಸ್ತೆ. ನಮಸ್ತೆ, ಹೇಳಿ. ಈಗ ನನಗೆ ಚಿತ್ರ ಬಿಡಿಸೋದ್ರಲ್ಲಿ ತುಂಬಾ ಆಸಕ್ತಿ ಇದೆ. ಓಕೆ. ಈಗ ನಾನು ಪ್ರಥಮ PUC ಓದ್ತಾ ಇದ್ದೇನೆ. ನಾನು ಬಯಾಲಜಿಲಿ ಈಗ ನಾನು ಬರೀ ಚಿತ್ರ ಬಿಡಿಸ್ಕೊಂತಾನೆ ಒಂದು ಪರೀಕ್ಷೆಯಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತಂದ್ರೆ ಯಾವ ತರ ಪ್ರಯತ್ನ ಮಾಡ್ಬೇಕು, ಟ್ರೈ ಮಾಡ್ತೀನಿ. ಅಲ್ಲ, ನೀವೀಗ ಫಸ್ಟ್ PUC ಓದ್ತಾ ಇರೋದಾ? ಸೆಕೆಂಡ್ PUC ಪರೀಕ್ಷೆ ಬರುತ್ತೆ. ಸೆಕೆಂಡ್ PUC ಪರೀಕ್ಷೆ ಬರಿತಾ ಇದ್ದೀರಾ? ಬರಿತಾ. ಓಕೆ. ಇಲ್ಲಿ ನೋಡಿ, ಬಹಳ ಒಳ್ಳೆ ಕ್ವಶನ್. ಯಾಕೆಂತ ಹೇಳಿದ್ರೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಏನು ಥಿಯರಿ ಓದೋದು ಕಷ್ಟ ಇರ್ತದೆ, ಹೌದಲ್ವಾ? ನಾನು ಕನ್ನಡ ಮೀಡಿಯಂ ಇಂದ ಬಂದಿರೋ ವಿದ್ಯಾರ್ಥಿ. ಓಕೆ. ಈಗ ನಮ್ಮ ಕ್ವಶನ್ ಪೇಪರ್ ಏನಿದೆ 105 ಮಾರ್ಕ್ಸ್ಗೆ ಏನು ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇದ್ದೀವಿ ನೋಡಿ, ಆ ಕ್ವಶನ್ ಪೇಪರ್ಲಿ ಮಿನಿಮಮ್ 18 to 20 ಮಾರ್ಕ್ಸ್ಗೆ ಡಯಾಗ್ರಾಮ್ ಪ್ಲಸ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇಷ್ಟನ್ನು ಸೇರಿಸಿ 18 to 20 ಮಾರ್ಕ್ಸ್ಗೆ ಕ್ವಶನ್ಸ್ ಬಂದೇ ಬರ್ತದೆ. ಸೊ ವಿದ್ಯಾರ್ಥಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಡಯಾಗ್ರಾಮ್ಸ್ಗಳನ್ನ ಮತ್ತೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಗಳನ್ನ ಕಲ್ತಿದ್ದೆ ಆದ್ರೆ
ಖಂಡಿತ ವಿದ್ಯಾರ್ಥಿ 20 ಮಾರ್ಕ್ಸ್ಗೆ ಸ್ಕೋರ್ ಮಾಡ್ಬೋದು, 20 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. 20 ಮಾರ್ಕ್ಸ್ಗೆ. ಅದರಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ, ಫಸ್ಟ್ 8 ಚಾಪ್ಟರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಸೆಕೆಂಡ್ 4th ಮತ್ತು 5th ಯೂನಿಟ್ಗೆ ಹೋಗೇ ಇಲ್ಲ. ವಿದ್ಯಾರ್ಥಿ ಫಸ್ಟ್ 3 ಯೂನಿಟ್ಸ್ ಅಲ್ಲೇನೆ ಡಯಾಗ್ರಾಮ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ನೋಡಿ, ಮಾಡೆಲ್ ಪೇಪರ್ 1 ಏನಿದೆ, ಆ ಮಾಡೆಲ್ ಪೇಪರ್ 1 ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಏನಿದೆ, ಇದರಲ್ಲಿ 2 ಮಾರ್ಕ್ಸಿಗೆ ಒಂದು ಡಯಾಗ್ರಾಮ್ ಕೇಳ್ತಾರೆ ಅಥವಾ 3 ಮಾರ್ಕ್ಸಿಗೆ ಒಂದು ಡಯಾಗ್ರಾಮ್ ಕೇಳ್ತಾರೆ. ಸಪೋಸ್ 3 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಅನ್ಕೊಳ್ಳಿ. ಸೆಕೆಂಡ್ ಚಾಪ್ಟರ್ ಏನಿದೆ ಹ್ಯೂಮನ್ ರಿಪ್ರೊಡಕ್ಷನ್, ಕಂಪಲ್ಸರಿ ಬೇರೆ ಚಾನ್ಸೇ ಇಲ್ಲ, ಒಂದು ಡಯಾಗ್ರಾಮ್ನ ಕೇಳಲೇಬೇಕು ಅವರು. ಯಾರೇ ಕ್ವಶನ್ ಪೇಪರ್ನ ರೆಡಿ ಮಾಡಿದ್ರು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ 5 ಮಾರ್ಕ್ಸ್ಗೆ ಒಂದು ಕ್ವಶನ್ನ ಕೇಳಲೇಬೇಕು. ಬರೀ ಡಯಾಗ್ರಾಮ್ ಹೇಳ್ತಾರೆ ನಾನು. ಸೊ ಮೊದಲನೇ ಚಾಪ್ಟರಿಂದ 3 ಮಾರ್ಕ್ಸಿಗೆ ಒಂದು ಡಯಾಗ್ರಾಮ್ ಬಂತು, ಎರಡನೇ ಚಾಪ್ಟರಿಂದ 5 ಮಾರ್ಕ್ಸ್ಗೆ ಒಂದು ಡಯಾಗ್ರಾಮ್ ಬಂತು, 8 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಏನಿದೆ ಅಂಡ್ ಇಟ್ಸ್ ವೇರಿಯೇಷನ್ ಇನ್ ಚಾಪ್ಟರ್ ಏನಿದೆ, ಚಾಪ್ಟರ್ ನಂಬರ್ 4, ಅಲ್ಲಿ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೇಳಲೇಬೇಕು. ನೋಡಿ, ಬಹಳ ಈಸಿ, 3 ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕಲಿಬೇಕು ಮಕ್ಕಳು. ಯಾವುದು? ಇನ್ಹೆರಿಟೆನ್ಸ್ ಆಫ್ 1 ಜೀನ್, ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್, ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಲಿಸ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ಹೆರಿಟೆನ್ಸ್ ಆಫ್ 1 ಜೀನ್, ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಏನಿದೆ, ಈ 3 ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ನ ಕಲ್ತಿದ್ದೆ ಆದ್ರೆ ಈ 3ರಲ್ಲಿ ಒಂದು ಖಂಡಿತ ಬಂದೇ ಬರ್ತದೆ 5 ಮಾರ್ಕ್ಸ್ಗೆ. ಸೊ ಟೋಟಲ್ ಎಷ್ಟಾಯ್ತು? 5 + 5 + 3 13 ಮಾರ್ಕ್ಸ್ ಆಯ್ತು. ಎವಲ್ಯೂಷನ್ ಇಂದ 90% ಚಾನ್ಸ್ ಇದೆ ಒಂದು ಡಯಾಗ್ರಾಮ್ನ ಕೇಳ್ತಕ್ಕಂಥ ಚಾನ್ಸಸ್. ಎವಲ್ಯೂಷನ್ ಚಾಪ್ಟರ್ ಇರೋದು ಒಂದೇ ಡಯಾಗ್ರಾಮು, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟ್ಗೆ ಬಿಟ್ರೆ ಬೇರೆ ಇನ್ಯಾವ ಡಯಾಗ್ರಾಮು ಇಲ್ಲ. ವಿದ್ಯಾರ್ಥಿ ಆ ಡಯಾಗ್ರಾಮ್ನ ಕಲ್ತ ಅಂತಂದ್ರೆ ಖಂಡಿತ ಅವನಿಗೆ ಅಲ್ಲಿ 3 ಮಾರ್ಕ್ಸ್ ಬಂತು. ಎವಲ್ಯೂಷನ್ ಚಾಪ್ಟರ್ ಇಂದ ಎಷ್ಟಾಯ್ತು? ಸೊ 16 ಆಯ್ತು, 16 ಮಾರ್ಕ್ಸ್ ಆಯ್ತು. ಮತ್ತೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಇಲ್ಲಿಂದಲೂ ಕೂಡ ಡಯಾಗ್ರಾಮ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಡಯಾಗ್ರಾಮ್ ಕೇಳಲಿಲ್ಲ ಅಂದ್ರೂ ಕೂಡ ಡಯಾಗ್ರಾಮ್ನ ಮೇಲೆ ಕ್ವಶನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಿ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಅಂದ್ರೆ ಓದ್ಕೋಬಹುದು, ತೊಂದರೆ ಇಲ್ಲ, ಅಸ್ತ ಏನು ಕಷ್ಟ ಆಗಲ್ಲ. ನೀವು ಆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ದೆ, ಅಥವಾ ನೋಡ್ಕೊಂಡಿದ್ದೆ ಆದ್ರೆ ಆನ್ಸರ್ ಮಾಡ್ಬೋದು, ಏನು ಕಷ್ಟ ಅಂತ ಅನ್ಸಲ್ಲ. ಆಮೇಲೆ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಿಂಗ್ ಆಫ್ ಬಯೋಟೆಕ್ನಾಲಜಿ ಇದೆ, ಅಲ್ಲಿಂದ 2 ಮಾರ್ಕ್ಸ್ಗೆ ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್, ಅಂದ್ರೆ ಡಯಾಗ್ರಾಮ್ನ ಮೇಲೆ ಕ್ವಶನ್ನ ಫ್ರೇಮ್ ಮಾಡ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಡಯಾಗ್ರಾಮು, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಮತ್ತೆ ಕ್ವಶನ್ ಆನ್ ಡಯಾಗ್ರಾಮ್, ಇದಿಷ್ಟು ಎಲ್ಲ ಸೇರ್ಕೊಂಡು ಪ್ರತಿ ಒಂದು ಮಾಡೆಲ್ ಪೇಪರ್ ಇಂದ 20 ರಿಂದ 21 ಮಾರ್ಕ್ಸ್ಗೆ ಕ್ವಶನ್ ಬಂದಿದೆ. ಹಾಗಾಗಿ ಬಹಳ ಈಸಿಯಾಗಿ, ಯಾರಿಗೆ ಡಯಾಗ್ರಾಮ್ ಮೇಲೆ ತುಂಬಾ ಇಷ್ಟ ಇದೆ, ಡಯಾಗ್ರಾಮ್ನ ಆಸಕ್ತಿ ಇದೆ, ಅವರು ಬಹಳ ಈಸಿಯಾಗಿ 20 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು. ಅಷ್ಟೇ ಅಲ್ಲ ನೋಡಿ, 11ನೇ ಚಾಪ್ಟರ್, 12ನೇ ಚಾಪ್ಟರ್ ಮತ್ತೆ 13ನೇ ಚಾಪ್ಟರ್ನ ತಗೊಳ್ಳಿ. ಇಲ್ಲಿ ಕೆಲವು ಗ್ರಾಫ್ಗಳು ಬರ್ತವೆ. 11ನೇ ಚಾಪ್ಟರ್ ಅಲ್ಲಿ 2 ಗ್ರಾಫ್ ಬರ್ತದೆ, ಇಕೋಸಿಸ್ಟಮ್ ಅಲ್ಲಿ ಒಂದು ಗ್ರಾಫ್ ಬರ್ತದೆ, ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ಅಲ್ಲಿ ಒಂದು ಗ್ರಾಫ್ ಬರ್ತದೆ. ಸೊ ಟೋಟಲ್ 4 ಗ್ರಾಫ್ ಆಯ್ತು. ಈ 4 ಗ್ರಾಫ್ಗಳನ್ನ ನೋಡ್ಕೊಂಡ್ರೆ ಡೈರೆಕ್ಟ್ ಆಗಿ ಗ್ರಾಫ್ ಅನ್ನೇ ಕೇಳ್ತಕ್ಕಂಥ ಚಾನ್ಸಸ್ ಇದೆ, ಅಥವಾ ಆ ಗ್ರಾಫಿನ ಮೇಲೆ ಕ್ವಶನ್ ಕೇಳ್ತಕ್ಕಂಥ ಚಾನ್ಸ್ ಇದೆ. ಬಹಳ ಈಸಿ ಗ್ರಾಫ್ಸ್ಗಳು. ಮತ್ತೆ ಇಕೋಸಿಸ್ಟಮ್ ಚಾಪ್ಟರ್ ಅಲ್ಲಿ ಪಿರಮಿಡ್ಸ್ ಅಂತ ಬರ್ತದೆ, 3 ಪಿರಮಿಡ್ಸ್ಗಳು ಬರ್ತವೆ. ಆ 3 ಪಿರಮಿಡ್ಸ್ಗಳನ್ನ ನೋಡ್ಕೊಂಡ್ರೆ ಅದ್ರ ಮೇಲೂ ಕೂಡ ಒಂದು ಕ್ವಶನ್ ಖಂಡಿತ ಬರ್ತದೆ. ಹಾಗಾಗಿ ನೀವು ಇಷ್ಟು ನಾನು ಏನು ಹೇಳಿದೆ ಅಷ್ಟು ಡಯಾಗ್ರಾಮ್ಸ್ಗಳನ್ನ ಮತ್ತು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಸ್ಗಳನ್ನ ನೋಡ್ಕೊಂಡ್ರೆ ಮಿನಿಮಮ್ 18 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೋಡಿ, ನಮಗೆ ಪಾಸ್ ಆಗಕ್ಕೆ ಎಷ್ಟು ಬೇಕು ಮಾರ್ಕ್ಸು? 21 ಮಾರ್ಕ್ಸ್ ಬೇಕು. 21 ಮಾರ್ಕ್ಸ್. ನೋಡಿ, ಡಯಾಗ್ರಾಮ್ ಅಲ್ಲಿ ನಮಗೆ ಆಲ್ರೆಡಿ 18 ಮಾರ್ಕ್ಸ್ ಬಂತು, ಇನ್ನ ಪಾಸ್ ಆಗಕ್ಕೆ ಬೇಕಾಗಿರೋದು 3 ಮಾರ್ಕ್ಸ್. ಹೌದು, MCQs ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನೋಡಿ ಆನ್ಸರ್ ಅಲ್ಲೇ ಇರ್ತದೆ. ಕೆಳಗಡೆ ಕ್ವಶನ್ಸ್ ಕೊಟ್ಟಿರ್ತಾರೆ, ಮೇಲ್ಗಡೆ ಆನ್ಸರ್ ಕೊಟ್ಟಿರ್ತಾರೆ, ಒಂದು ಎಕ್ಸ್ಟ್ರಾ ಆನ್ಸರ್ ಕೊಟ್ಟಿರ್ತಾರೆ ಅಷ್ಟೇ. 6 ಆನ್ಸರ್ಸ್ಗಳನ್ನ ಕೊಟ್ಟಿರ್ತಾರೆ. ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಬೇಕು. ವಿದ್ಯಾರ್ಥಿ ಸರಿಯಾಗಿ ಓದಿದ್ದೆ ಆದ್ರೆ ಅವನಿಗೆ ಅದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಹೌದು ಇದಿರ್ಬೋದು ಆನ್ಸರ್ ಅಂತ. ಹೌದಲ್ವಾ? ಸ್ವಲ್ಪ ಈಸಿಯಾಗಿ ಸ್ಕೋರ್ ಮಾಡಬಹುದು. ಪ್ರಜ್ವಲ್ ಅವರೇ, ಕಾರ್ಯಕ್ರಮದ ಕೊನೆಗೆ ಸರ್ ನಂಬರ್ ಕೊಡ್ತೀವಿ, ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಆಯ್ತಾ? ಧನ್ಯವಾದ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಜೀವಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗಿದ್ದಾರೆ ಮೋಹನ್ ಕುಮಾರ್ DN ಅವರು. ಸರ್, ಈಗ ಈ ಪಾಸಿಂಗ್ ಪ್ಯಾಕೇಜ್ ಹೇಳ್ತಾ ಇದ್ರಿ, ಇವತ್ತಿಂದ ಓದಿದ್ರು
ಪಾಸ್ ಆಗ್ಬೇಕು. ಈಗ ನೀವೇ ಹೇಳಿದ್ರಿ ಬರೀ ಪಾಸ್ ಅಲ್ಲ ಮೇಡಮ್, ಇವತ್ತಿಂದ ಓದಕ್ ಶುರು ಮಾಡಿದ್ರು ಡಿಸ್ಟಿಂಕ್ಷನ್. ಹೌದು, ನಾನು ಬರ್ಕೊಡ್ತೀನಿ ನಾನು ಖಂಡಿತ. ನಾವೀಗ ಏನೀಗ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡಿ ಹೇಳ್ತಾ ಇದೀವಿ, ಇದರ ಬೇಸಿಸ್ ಮೇಲೆ ವಿದ್ಯಾರ್ಥಿ ಓದಿದ್ದೆ ಆದ್ರೆ ಖಂಡಿತ 60 ಮಾರ್ಕ್ಸ್ ಬರ್ತದೆ ಅವನಿಗೆ. ಚಾನ್ಸ್ ಬೇರೆ ಕಡಿಮೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಇದ್ರ ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ದಾರೆ, ಅವ್ರಿಗೆ 25 to 30 ಮಾರ್ಕ್ಸ್ ಬರ್ತದೆ ಅವ್ರಿಗೆ. ಸೊ 25 ಮಾರ್ಕ್ಸ್ ಅಂತ ಅನ್ಕೊಂಡ್ರು 60 + 25 85 ಮಾರ್ಕ್ಸ್ ಆಯ್ತು ಔಟ್ ಆಫ್ 100 ಮೇಡಮ್. ಹಾಗಾಗಿ ಬರೀ ಪಾಸ್ ಅಲ್ಲ ನಮ್ಮ ಉದ್ದೇಶ. ಆದ್ರೂ ನೀವು ಬೇಜಾರ್ ಮಾಡ್ಕೋತಾ ಇದ್ರಿ ಆಗ್ಲೇ. ಈಗ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಮಾಡಿದಾಗ ನಮಗೆ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ಮಕ್ಕಳು ಏನು ಓದ್ತಿದ್ದಾರೆ ಅಂತ ನಾನು ಹೇಳಿದ್ನಲ್ಲ, ನಾನು ಅನಾಲಿಸಿಸ್ ಮಾಡಿದಾಗೆ ಬಹುಶಃ ಅವ್ರಿಗೆ ಸಮಯ ಸಿಕ್ಕಿಲ್ಲ ಅವ್ರಿಗೆ ಓದ್ಲಿಕ್ಕೆ. ಯಾಕೆಂತ ಹೇಳಿದ್ರೆ ಈಗಿನ ವಿದ್ಯಾರ್ಥಿಗಳು ಹಿಂದಿನ ತರ ವಿದ್ಯಾರ್ಥಿಗಳ ತರ ಅಲ್ಲ. ಇವರಿಗೆ ಸಾಕಷ್ಟು ಡಿಸ್ಟ್ರಕ್ಷನ್ಸ್ ಗಳಿದಾವೆ. ಈ ಡಿಸ್ಟ್ರಕ್ಷನ್ ಗಳಿಂದ ಹೊರ ಬಂದು ಇವರು ಓದ್ಬೇಕು. ಇಷ್ಟು ದಿನ ಏನಾದ್ರೂ ಆಗಿರ್ಲಿ, ಹೌದು, ಇವತ್ತಿಂದ ಕುತ್ಕೊಂಡು ಓದಿದ್ರು ಕೂಡ ಸೊ ಅವ್ರಿಗೆ ಖಂಡಿತ ಹೈ ಫಸ್ಟ್ ಕ್ಲಾಸ್ ಅಥವಾ ಡಿಸ್ಟಿಂಕ್ಷನ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಸೊ ಪಾರ್ಟ್ ಬಿ ಬಗ್ಗೆ ನಾನು ಹೇಳ್ತಾ ಇದ್ದೆ. 10 ಮಾರ್ಕ್ಸ್ ಖಂಡಿತ ಸ್ಕೋರ್ ಮಾಡಬಹುದು ಅಂತ. ನೋಡಿ, ಈ 10 ಮಾರ್ಕ್ಸ್ಗಳನ್ನ ಸ್ಕೋರ್ ಮಾಡ್ಲಿಕ್ಕೆ ನೀವು 6 ಚಾಪ್ಟರ್ಗಳನ್ನ ಅಷ್ಟೇ ಓದ್ಬೇಕು. ಅದನ್ನು ನಾನು ಆಗ್ಲಿ ಚಾಪ್ಟರ್ಗಳು ಯಾವ್ಯಾವುದು ಅಂತ ಹೇಳಿದೆ. ಈ 6 ಚಾಪ್ಟರ್ಗಳಿಂದ ನಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಗಳನ್ನ ತಗೊಂಡಿದ್ದೆ ಆದ್ರೆ ಸೊ 218 ಕ್ವಶನ್ಸ್ ಆಗುತ್ತೆ ಮೇಡಮ್. 218 ಕ್ವಶನ್ಸ್ ಆಗುತ್ತೆ 2 ಮಾರ್ಕ್ಸ್ ಇಂದು. ವಿದ್ಯಾರ್ಥಿಗಳು ಹೆದರುಗಳು ಹಾಗಿಲ್ಲ, ಏನ್ ಸರ್ 218 ಕ್ವಶನ್ಸ್ ಗಳು ಓದ್ಬೇಕಾ ನಾವು 10 ಮಾರ್ಕ್ಸ್ ಸ್ಕೋರ್ ಮಾಡ್ಲಿಕ್ಕೆ? ಕ್ವಶನ್ ನಂಬರ್ ಜಾಸ್ತಿ ಇರಬಹುದು, ಆದ್ರೆ ಒಂದೇ ಕಾನ್ಸೆಪ್ಟ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿದೀನಿ. ಇದು ಬಹಳ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಇನ್ ಕೆಲವರು ಹೇಳ್ತಾರೆ, ಇಲ್ಲ ಸರ್ ನನಗೆ ಖಂಡಿತ ನಾನು ಈ 6 ಚಾಪ್ಟರ್ಸ್ ಗಳಿಂದ 218 ಕ್ವಶನ್ಸ್ ಗಳನ್ನ ಓದ್ಲಿಕ್ಕೆ ಆಗಲ್ಲ ಸರ್ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ಯಾರು ಸ್ಲೋ ಲರ್ನರ್ಸ್, ಅವ್ರಿಗೆ ನಾನು ಕೊಡ್ತಕ್ಕಂಥ ಸಜೆಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ಏನು 3+5 3 ಮಾಡೆಲ್ ಪೇಪರ್ಸ್ಗಳು, 2 ಪ್ರಿಪರೇಟರಿ ಪೇಪರ್ಸ್ಗಳು, ಸೊ 5 ಕ್ವಶನ್ ಪೇಪರ್ಸ್ ಆಯ್ತು. ಈ 5 ಕ್ವಶನ್ ಪೇಪರ್ಸ್ ಗಳಿಂದ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಸಪರೇಟ್ ಆಗಿ ಮಾಡ್ಕೊಂಡು ಓದ್ಕೊಂಡ್ಬಿಡ್ಲಿ ಅವರು. ಸೊ ಟೋಟಲ್ 35 ಕ್ವಶನ್ಸ್ ಆಗುತ್ತೆ ಮೇಡಮ್. ಸೊ ಈ 35 ಕ್ವಶನ್ಸ್ ಓದೋದ್ರಿಂದನೂ ಕೂಡ ವಿದ್ಯಾರ್ಥಿ ಔಟ್ ಆಫ್ 10 ಮಾರ್ಕ್ಸ್ 6 to 8 ಮಾರ್ಕ್ಸ್ ಸ್ಕೋರ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಅಂದ್ರೆ ಈ ಮಾಡೆಲ್ ಪೇಪರ್ಸ್ ಗಳಿಂದಾನೇ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಆನ್ಯುವಲ್ ಎಕ್ಸಾಮ್ಗೆ. ಇದು ಪಾರ್ಟ್ ಬಿ ಗೆ ಆಯ್ತು. ಪಾರ್ಟ್ ಸಿ ಗೆ ಬರೋಣ. ಸೊ ಪಾರ್ಟ್ ಸಿ ನಲ್ಲೂ ಕೂಡ 7 ಕ್ವಶನ್ಸ್ ಇರ್ತದೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ ವಿದ್ಯಾರ್ಥಿ ಅಟೆಂಡ್ ಮಾಡಬೇಕಾಗಿರೋದು 5 ಮಾರ್ಕ್ಸ್ಗೆ 5 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕು. ಅಂದ್ರೆ 15 ಮಾರ್ಕ್ಸ್ ಆಯ್ತು. ಸೊ ನಮ್ಮ ಬ್ಲೂ ಪ್ರಿಂಟಿನ ಪ್ರಕಾರ ವಿದ್ಯಾರ್ಥಿಗಳಿಗೆ ಗಮನ ಹರಿಸಿ, ನೀವು ಎಲ್ಲಾ ಚಾಪ್ಟರ್ಸ್ ಗಳಿಗೆ 3 ಮಾರ್ಕ್ಸ್ ಕ್ವಶನ್ಸ್ ಓದೋದು ಬೇಕಾಗಿಲ್ಲ. ನಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಏನು 3 ಮಾರ್ಕ್ಸ್ನ ಕ್ವಶನ್ಸ್ ಗಳಿದಾವೆ, ಈಗ ನಾನು ಏನು ಚಾಪ್ಟರ್ಸ್ಗಳ ಹೆಸರನ್ನ ಹೇಳ್ತೀನಿ, ಆ ಚಾಪ್ಟರ್ಸ್ಗಳಿಗೆ ಸಂಬಂಧಪಟ್ಟ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನೇ ಓದಬೇಕು, ಬೇರೆ ಚಾಪ್ಟರ್ಸ್ಗಳು ಬೇರೆ. ನಮ್ಮ ಉದ್ದೇಶ ಏನು, ಫಸ್ಟ್ 8 ಚಾಪ್ಟರ್ಸ್. ಈಗ ಫಸ್ಟ್ 8 ಚಾಪ್ಟರ್ಸ್ ಅಲ್ಲಿ ಯಾವ್ಯಾವ ಚಾಪ್ಟರ್ನ ಓದಿದ್ರೆ ನಾವು 15ಗೆ 15 ಮಾರ್ಕ್ಸ್ ತೆಗಿಬಹುದು. ನೋಡಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ. ಹ್ಯೂಮನ್ ರಿಪ್ರೊಡಕ್ಷನ್ ಇಂದ 3 ಮಾರ್ಕ್ಸ್ಗೆ ಒಂದು ಕ್ವಶನ್, ರಿಪ್ರೊಡಕ್ಟಿವ್ ಹೆಲ್ತ್ ಇಂದ 3 ಮಾರ್ಕ್ಸ್ಗೆ ಒಂದು ಕ್ವಶನ್, ಎವಲ್ಯೂಷನ್ ಚಾಪ್ಟರ್ ಇಂದ 3 ಮಾರ್ಕ್ಸ್ಗೆ ಒಂದು ಕ್ವಶನ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ 3 ಮಾರ್ಕ್ಸ್ಗೆ ಒಂದು ಕ್ವಶನ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇಂದ 3 ಮಾರ್ಕ್ಸ್ಗೆ ಒಂದು ಕ್ವಶನ್. 6 ಕ್ವಶನ್ಸ್ ಆಯ್ತು. ಇನ್ನು ಒಂದು ಕ್ವಶನ್ ಕೇಳಬೇಕು, ಅದು ಇಕೋಸಿಸ್ಟಮ್ ಇಂದ ಬರುತ್ತೆ. ವಿದ್ಯಾರ್ಥಿ ಓದಿಲ್ಲ ಇಕೋಸಿಸ್ಟಮ್ ಚಾಪ್ಟರ್ನ, ಯಾಕೆಂತ ಹೇಳಿದ್ರೆ ಅದು ಲಾಸ್ಟ್ ಯೂನಿಟ್ಗೆ ಸಂಬಂಧಪಟ್ಟಿದ್ದು. ಸೊ ವಿದ್ಯಾರ್ಥಿ ಓದಿರೋದು ಫಸ್ಟ್ 3 ಯೂನಿಟ್ಸ್ನ 8 ಚಾಪ್ಟರ್ಸ್ ಓದಿದ್ದಾನೆ. ಈಗ ನಾನು ಏನು 6 ಚಾಪ್ಟರ್ಸ್ಗಳ ಹೆಸರು ಹೇಳಿದೆ, ಈ 6 ಚಾಪ್ಟರ್ಸ್ಗಳು ನಮ್ಮ ಫಸ್ಟ್ 3 ಯೂನಿಟ್ಸ್ನ ಒಳಗಡೆಯಿಂದ ಬರ್ತಾ ಇದೆ. ಹಾಗಾಗಿ ಒಂದು ಕ್ವಶನ್ ಚಾಯ್ಸ್ ಸಿಕ್ತು. ಸೊ ವಿದ್ಯಾರ್ಥಿ ಬರಿಬೇಕಾಗಿರೋದು 5 ಕ್ವಶನ್ಸ್ ಬರಿಬೇಕು. ಎಲ್ಲಾ ಚಾಪ್ಟರ್ಸ್ಗಳನ್ನ ಓದಿದ್ದಾನೆ ಅವನು, ಖಂಡಿತ 15ಕ್ಕೆ 15 ಮಾರ್ಕ್ಸ್ ತೆಗಿಬಹುದು. ಸರ್ ನಾನು ಈ 15ಕ್ಕೆ 15 ಮಾರ್ಕ್ಸ್ ತೆಗಿಲೇಬೇಕು ಅಂದ್ರೆ ನಾನು ಎಷ್ಟು ಕ್ವಶನ್ಸ್ ಓದಬೇಕು? ಕ್ವಶನ್ ಬ್ಯಾಂಕ್ ಇಸ್ ದ ಅಲ್ಟಿಮೇಟ್ ಮೇಡಮ್. ಬೇರೆ ಯಾವ ಸೋರ್ಸು ಬೇಕಾಗಿಲ್ಲ. ನಮ್ಮ KSEAB ವೆಬ್ಸೈಟ್ ಅಲ್ಲಿ ಏನು ನಮಗೆ ಕ್ವಶನ್ ಬ್ಯಾಂಕ್ ಸಿಗ್ತಾ ಇದೆ ಅದೇ ಅಲ್ಟಿಮೇಟ್ ನಮಗೆ. ಆ ಕ್ವಶನ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಈ 6 ಚಾಪ್ಟರ್ಸ್ಗಳಿಗೆ ಸೇರಿಸಿ 103 ಕ್ವಶನ್ಸ್ಗಳೇ ಆಗುತ್ತೆ ಮೇಡಮ್. 103 ಮಾರ್ಕ್ಸ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳಾಗುತ್ತೆ. ಇವನ್ನೇ ಓದ್ಕೊಳ್ಳಿ, ಬೇರೆ ಇನ್ಯಾವ ಚಾಪ್ಟರ್ದ 3 ಮಾರ್ಕ್ಸ್ ಕ್ವಶನ್ಸ್ಗಳು ಬೇಕಾಗಿಲ್ಲ. ಖಂಡಿತ ವಿದ್ಯಾರ್ಥಿ ಏನ್ ಮಾಡ್ಬೋದು, 15ಕ್ಕೆ 15 ಮಾರ್ಕ್ಸ್ ತೆಗಿಬಹುದು. ಮೇಡಮ್ ಪಾರ್ಟ್ ಎ ನಲ್ಲಿ ವಿದ್ಯಾರ್ಥಿ 12 ಮಾರ್ಕ್ಸ್ ತೆಗೆದ, ಪಾರ್ಟ್ ಬಿ ನಲ್ಲಿ ವಿದ್ಯಾರ್ಥಿ 10ಕ್ಕೆ 10 ತೆಗೆದಿದ್ದಾನೆ. ಫಸ್ಟ್ 8 ಚಾಪ್ಟರ್ಸ್ ನ ಓದಿ. ಅದೇ ರೀತಿ ಪಾರ್ಟ್ ಸಿ ನಲ್ಲೂ ಕೂಡ ಬರೀ 8 ಚಾಪ್ಟರ್ಸ್ ಗಳನ್ನ ಓದಿ ವಿದ್ಯಾರ್ಥಿ 15ಕ್ಕೆ 15 ತೆಗಿಬಹುದು. ರೈಟ್ ನೋಡಿ, ಮಾರ್ಕ್ಸ್ ಹೋಗಿದ್ದಲ್ಲಿ
ಪಾರ್ಟ್ ಎನಲ್ಲಿ ಮಾತ್ರ ಅವನಿಗೆ 8 ಮಾರ್ಕ್ಸ್ ಹೋಗಿದೆ. ನಮ್ಮ ಉದ್ದೇಶ 90% ಸ್ಕೋರ್ ಆಗಬೇಕು. 60% ಸಿಲೆಬಸ್ ನ ಓದಿ 90% ಸ್ಕೋರ್ ಆಗಬೇಕು. ನೋಡಿ, ಇಲ್ಲಿ ಎಲ್ಲೂ ಕೂಡ ಮಾರ್ಕ್ಸ್ ಹೋಗಿರೋದು ಪಾರ್ಟ್ ಎನಲ್ಲಿ ಮಾತ್ರ. ಇನ್ನ 100ಕ್ಕೆ 100 ತೆಗಿಬೇಕಾ ಅನ್ನೋರು ಓದ್ಲೇಬೇಕೆಲ್ಲ. ಅವ್ರಿಗೂ ಒಂದು ಕೊನೆಯಲ್ಲಿ ಸಜೆಷನ್ ಕೊಡ್ತೀನಿ. ಹೌದಾ? 8 ಚಾಪ್ಟರ್ನೇ ಓದಿ ಹೆಂಗೆ 100ಕ್ಕೆ 100 ತೆಗಿಬಹುದು ಅಂತ. ಅದಕ್ಕೂ ಒಂದು ಸಜೆಷನ್ ಕೊಡ್ತೀನಿ ನಾನು ಕೊನೆಯಲ್ಲಿ. ಓಕೆ, ಫಸ್ಟ್ ಇದು ಮುಗಿಸ್ಬೋಣ. ಸೊ ಈಗ ಪಾರ್ಟ್ ಡಿಗೆ ಬರೋಣ. ಪಾರ್ಟ್ ಡಿಗೆ ಬಂದ್ರೆ ಅಲ್ಲಿ 2 ಸೆಕ್ಷನ್ಸ್ ಇದೆ ಮೇಡಮ್. ಸೆಕ್ಷನ್ 1 ಮತ್ತೆ ಸೆಕ್ಷನ್ 2 ಅಂತ. ಸೊ ಸೆಕ್ಷನ್ 1 ನಲ್ಲಿ 7 ಕ್ವಶನ್ಸ್ ಇರ್ತದೆ. ಸೆಕ್ಷನ್ 2 ನಲ್ಲಿ 3 ಕ್ವಶನ್ಸ್ ಇರ್ತದೆ. ಈ 2 ಸೆಕ್ಷನ್ಸ್ಗಳು 5 ಮಾರ್ಕ್ಸ್ಗೆ ಸಂಬಂಧಪಟ್ಟ ಸೆಕ್ಷನ್ ಇದು. ಸೊ ಪಾರ್ಟ್ ಡಿ ಸೆಕ್ಷನ್ 1 ನಲ್ಲಿ ಏನ್ 7 ಕ್ವಶನ್ಸ್ ಇದೆ, ಅದರಲ್ಲಿ ವಿದ್ಯಾರ್ಥಿ ಬರಿಬೇಕಾಗಿರೋದು 3 ಕ್ವಶನ್ಸ್ಗೆ ಮಾತ್ರ. ಚಾಯ್ಸ್ ನೋಡಿ, 4 ಕ್ವಶನ್ಸ್ಗಳು ಚಾಯ್ಸ್ ಸಿಕ್ಕಿದೆ. ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ನಲ್ಲಿ ಬರೀ 2 ಕ್ವಶನ್ಸ್ಗಳು ಚಾಯ್ಸ್ ಸಿಗ್ತಿರ್ತವೆ. ಆದ್ರೆ ಪಾರ್ಟ್ ಡಿ ನಲ್ಲಿ ವಿದ್ಯಾರ್ಥಿಗೆ 3 ಕ್ವಶನ್ಸ್ಗಳು ಚಾಯ್ಸ್ ಸಿಗ್ತಾ ಇದೆ. ಸೊ ಇಲ್ಲಿ ವಿದ್ಯಾರ್ಥಿ 20ಕ್ಕೆ 20 ತೆಗಿಬೇಕು. 4 ಕ್ವಶನ್ಸ್ ಅಟೆಂಡ್ ಮಾಡಬೇಕು ಔಟ್ ಆಫ್ 7. 20ಕ್ಕೆ 20 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತಂದ್ರೆ ಯಾವ್ಯಾವ ಚಾಪ್ಟರ್ಸ್ನ ಓದಬೇಕು. ನಾನೀಗ ಹೇಳೋ ಚಾಪ್ಟರ್ಸ್ಗಳಿಂದಾನೇ ಬರಬೇಕು ಕ್ವಶನ್ಸ್ಗಳು. ಬೇರೆ ಯಾವ ಚಾಪ್ಟರ್ಯಿಂದನೂ ಕ್ವಶನ್ಸ್ಗಳನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಂಪಲ್ಸರಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರ್ತದೆ. ಹ್ಯೂಮನ್ ರಿಪ್ರೊಡಕ್ಷನ್ ಇಂದ 1 ಕ್ವಶನ್ ಬರ್ತದೆ. ನೋಡಿ ವಿದ್ಯಾರ್ಥಿಗಳೇ ಗಮನ ಇಟ್ಕೊಳ್ಳಿ, ಹ್ಯೂಮನ್ ರಿಪ್ರೊಡಕ್ಷನ್ ಮತ್ತೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಏನಿದೆ, ಚಾಪ್ಟರ್ 2 ಮತ್ತೆ ಚಾಪ್ಟರ್ 4 ಏನಿದೆ, ಈ ಸೆಕ್ಷನ್ ಅಲ್ಲಿ ವಿದ್ಯಾರ್ಥಿ ಬಹಳ ಈಸಿಯಾಗಿ 10 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಸೊ ನಮ್ ಬ್ಲೂ ಪ್ರಿಂಟಿನ ಪ್ರಕಾರ ಈ ಸೆಕ್ಷನ್ ಅಲ್ಲಿ ಪಾರ್ಟ್ ಡಿ ಸೆಕ್ಷನ್ 1 ನಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ ಇಂದ 1 ಡಯಾಗ್ರಾಮ್ ನ ಕಂಪಲ್ಸರಿ ಕೇಳಲೇಬೇಕು. ಒಂದು 4 ಡಯಾಗ್ರಾಮ್ಸ್ ಇದೆ. ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮು, ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮು, ಮ್ಯಾಮರಿ ಗ್ಲ್ಯಾಂಡು, ಸ್ಟ್ರಕ್ಚರ್ ಆಫ್ ಸ್ಪರ್ಮು. ಸೊ ಈ ತರ ಒಂದು 4 ಡಯಾಗ್ರಾಮ್ಸ್ಗಳಿದೆ. ಈ 4 ಡಯಾಗ್ರಾಮ್ಸ್ಗಳನ್ನ ಕಲ್ತಿದ್ದೆ ಆದ್ರೆ ಈ 4ರಲ್ಲಿ ಒಂದು ಕಂಪಲ್ಸರಿ ಕೇಳಲೇಬೇಕು ಮೇಡಮ್. ಕೇಳದರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈಸಿಯಾಗಿ 5 ಮಾರ್ಕ್ಸ್ ಬಂತು. 4ನೇ ಚಾಪ್ಟರ್ ಹೇಳಿದ್ನಲ್ಲ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ವೇರಿಯೇಷನ್ ಅಂತ ಹೇಳಿದ್ನಲ್ಲ, ಈ ಚಾಪ್ಟರ್ ಅಲ್ಲಿ ಒಂದು ಸ್ಕೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೇಳಲೇಬೇಕು. ಸೊ ಹಿಂದೆ ಯಾರೋ ಕರೆ ಮಾಡಿದಾಗ ಹೇಳಿದೆ ನಾನು, 3 ಸ್ಕೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇರೋದು ಆ ಚಾಪ್ಟರ್ ಅಲ್ಲಿ. ಒಂದು ಇನ್ಹೆರಿಟೆನ್ಸ್ ಆಫ್ 1 ಜೀನ್, ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇವು 3ರಲ್ಲಿ ಒಂದೊಂದು ಕಂಪಲ್ಸರಿ ಬಂದೇ ಬರ್ತದೆ. ನೋಡಿ ಪಾರ್ಟ್ ಡಿ ಸೆಕ್ಷನ್ 1 ನಲ್ಲಿ ಈ 2 ಚಾಪ್ಟರ್ಗಳನ್ನ ನಾ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ದೆ ಆದ್ರೆ 10 ಮಾರ್ಕ್ಸ್ ಅನ್ನ ಬಹಳ ಈಸಿಯಾಗಿ ಸ್ಕೋರ್ ಮಾಡಬಹುದು. ಔಟ್ ಆಫ್ 20 ನಮಗೆ 10 ಮಾರ್ಕ್ಸ್ ಇಲ್ಲಿ ಬಂದೋಯ್ತು. ಮೊದಲನೇ ಚಾಪ್ಟರ್ ಓದಿರ್ತಾರೆ, ಬೇಸಿಕ್ ಚಾಪ್ಟರ್. ನೆಕ್ಸ್ಟ್ ಹಾಗೆ ರೀತಿ ಮಾಲಿಕ್ಯುಲರ್ ಬಯಾಲಜಿ, ಈ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕಷ್ಟ ಅಂತ ಅನಿಸ್ಬೋದು, ಆದ್ರೂ ಕೂಡ ಸ್ಕೋರಿಂಗ್ ಈಸಿ ಈ ಚಾಪ್ಟರ್ ಇಂದ. ಸೊ ಇದರಿಂದ ಒಂದು ಕ್ವಶನ್ ಬರ್ತದೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಇದರಿಂದ ಒಂದು ಕ್ವಶನ್ ಬರ್ತದೆ. ನೋಡಿ 5 ಚಾಪ್ಟರ್ ಆಯ್ತು. ಯಾವುದೋ ವಿತಿನ್ 3 ಯೂನಿಟ್ಸ್ ಅಲ್ಲಿ 5 ಚಾಪ್ಟರ್ಗಳ ಮೇಲೆ 5 ಕ್ವಶನ್ಸ್ ಬಂತು. ಇನ್ನ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಿಂಗ್ ಆಫ್ ಬಯೋಟೆಕ್ನಾಲಜಿ ಅಲ್ಲಿ 1 ಕ್ವಶನ್, ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಇಂದ 1 ಕ್ವಶನ್, ಆರ್ಗನಿಸಮ್ ಅಂಡ್ ಪಾಪ್ಯುಲೇಷನ್ ಇಂದ 1 ಕ್ವಶನ್. ಸೊ ಟೋಟಲ್ ಎಷ್ಟಾಯ್ತು? 7 ಕ್ವಶನ್ಸ್ ಆಯ್ತು. 8 ಚಾಪ್ಟರ್ಗಳು 7 ಕ್ವಶನ್ಸ್ ಬರ್ತದೆ. ವಿದ್ಯಾರ್ಥಿ ಅಟೆಂಡ್ ಮಾಡಬೇಕಾಗಿರೋದು 4 ಕ್ವಶನ್ಸ್. ಆ 4 ಕ್ವಶನ್ಸ್ಗಳು ಫಸ್ಟ್ 3 ಯೂನಿಟ್ಸ್ ಇಂದಾನೆ ಬರ್ತಾ ಇದೆ. 4 ಅಲ್ಲ 5 ಕ್ವಶನ್ಸ್ಗಳು ಬರ್ತಾ ಇದೆ. ಅಂದ್ರೆ 1 ಕ್ವಶನ್ ಚಾಯ್ಸ್ ಸಿಕ್ತು ವಿದ್ಯಾರ್ಥಿಗೆ. ಸೊ ಹಾಗಾಗಿ ಫಸ್ಟ್ 3 ಯೂನಿಟ್ಸ್ ಓದಿದ್ದೆ ಆದ್ರೆ ಸರಿಯಾಗಿ ಈ ಸೆಕ್ಷನ್ ಅಲ್ಲಿ ಪಾರ್ಟ್ ಡಿ S1 ನಲ್ಲಿ ವಿದ್ಯಾರ್ಥಿ 4ಕ್ಕೆ 4 ಕ್ವಶನ್ಸ್ ಅಟೆಂಡ್ ಮಾಡ್ತಾನೆ, 20 ಮಾರ್ಕ್ಸ್ ಬರುತ್ತೆ. ಸೊ ಪಾರ್ಟ್ ಎ 12 ಮಾರ್ಕ್ಸ್, ಪಾರ್ಟ್ ಬಿ 10 ಮಾರ್ಕ್ಸ್, ಪಾರ್ಟ್ ಸಿ 15 ಮಾರ್ಕ್ಸ್, ಪಾರ್ಟ್ ಡಿ S1 ನಲ್ಲಿ ಖಂಡಿತ ಅವನಿಗೆ 20 ಮಾರ್ಕ್ಸ್ ಬರುತ್ತೆ. ಈಗ ಲಾಸ್ಟ್ ಸೆಕ್ಷನ್ಗೆ ಬರೋಣ, ಪಾರ್ಟ್ ಡಿ. ಇಲ್ಲಿ ಸ್ವಲ್ಪ ಹೈಯರ್ ಹಾರ್ಡ್ ಅಂಡ್ ಥಿಂಕಿಂಗ್ ಸ್ಕಿಲ್ ಅಂತ ಏನ್ ಹೇಳ್ತೀವಿ, ಅದರ ರಿಲೇಟೆಡ್ ಕ್ವಶನ್ಸ್ ಇರ್ತದೆ. 3 ಕ್ವಶನ್ಸ್ಗಳನ್ನ ಕೇಳಿರ್ತೀವಿ ಮೇಡಮ್. ಸೊ ವಿದ್ಯಾರ್ಥಿಗಳು ಈ ಸೆಕ್ಷನ್ ಅನ್ನ ಅಟೆಂಡ್ ಮಾಡಬೇಕು ಅಂತಂದ್ರೆ ಯಾರೋ ಮೊದಲೇ ಫೋನ್ ಮಾಡಿದಾಗ ಕೇಳಿದ್ರು ಹಾರ್ಡ್ ಕ್ವಶನ್ಸ್ಗಳನ್ನ ಹೇಗೆ ರೆಡಿ ಆಗೋದು ಅಂತ. ಸೊ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಅಲ್ಟಿಮೇಟ್ ನಮಗೆ ನಮ್ಮ ಕ್ವಶನ್ ಬ್ಯಾಂಕ್, ನಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಏನು ಹಾರ್ಡ್ಸ್ ಕ್ವಶನ್ಸ್ಗಳಿದಾವೆ, ಈಗ ನಾನು ಏನು ಚಾಪ್ಟರ್ಗಳ ಹೆಸರನ್ನ ಹೇಳ್ತೀನಿ ಆ ಚಾಪ್ಟರ್ಗಳ ಹಾರ್ಡ್ಸ್ ಕ್ವಶನ್ಸ್ಗೆ ರೆಡಿ ಆಗಿ, ಖಂಡಿತ ಅದರಲ್ಲೇ ಬರ್ತದೆ. 3 ಕ್ವಶನ್ಸ್ ಕೇಳಿರ್ತೀವಿ, ವಿದ್ಯಾರ್ಥಿ ಅಟೆಂಡ್ ಮಾಡಬೇಕಾಗಿರೋದು 1 ಕ್ವಶನ್. ಸೊ ಯಾವ್ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತ ಹೇಳ್ತೀನಿ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಫ್ಲವರಿಂಗ್ ಪ್ಲಾಂಟ್ಸ್ 1 ಕ್ವಶನ್, ಹಾರ್ಡ್ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ನೋಡಿ ಮ್ಯಾಕ್ಸಿಮಮ್ ಆಗಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಮಾಲಿಕ್ಯುಲರ್ ಬಯಾಲಜಿ, ಈ 2 ಚಾಪ್ಟರ್ಗಳಿಂದ ಕಾಮನ್ ಆಗಿ ಕೇಳ್ತಾರೆ ಹಾರ್ಡ್ ಕ್ವಶನ್ಸ್.
ಇದನ್ನು ಬಿಟ್ಟು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಿಂಗ್ ಆಫ್ ಬಯೋಟೆಕ್ನಾಲಜಿ. ನೋಡಿ 5 ಚಾಪ್ಟರ್ಸ್ ಆಯಿತು. ಏನು ಹಾರ್ಟ್ಸ್ ಅಂತ ಕ್ವಶನ್ ಕೇಳಬೇಕು ಪಾರ್ಟ್ ಡಿ S2ಗೆ ಈ 5 ಚಾಪ್ಟರ್ಗಳಿಂದನೇ ನಾವು ಕ್ವಶನ್ಸ್ ಕೇಳಬೇಕು. ಸೊ ವಿದ್ಯಾರ್ಥಿ ಈಸಿ ಮಾಡ್ಕೋಬೇಕಾಗಿರೋದು ಹೇಗೆ, ನಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಎಲ್ಲ ಹಾರ್ಟ್ಸ್ ಕ್ವಶನ್ಸ್ಗಳನ್ನ ತರೋ ಆಗ್ಬೇಕು. ಅವರು ಎಷ್ಟು ಹಾರ್ಟ್ ಕ್ವಶನ್ಸ್ ಕಲಿಬೇಕು, ನಮ್ಮ ಮಾಡೆಲ್ ಕ್ವಶನ್ ಅಂದ್ರೆ ನಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಈ ಚಾಪ್ಟರ್ಗಳಿಗೆ, ಈ 5 ಚಾಪ್ಟರ್ಗಳಿಗೆ ಸಂಬಂಧಪಟ್ಟ ಹಾಗೆ 25 ಕ್ವಶನ್ಸ್ಗಳಿದ್ದಾವೆ. 25 ಹಾರ್ಟ್ಸ್ ಕ್ವಶನ್ಸ್ ಇದೆ. ಈ 25 ಹಾರ್ಟ್ಸ್ ಕ್ವಶನ್ಸ್ ನ ಕಲ್ತಿದ್ದೆ ಆದ್ರೆ ಖಂಡಿತ ಒಂದು ಕ್ವಶನ್ ಅಟೆಂಡ್ ಮಾಡಬಹುದು. ಒಂದೇ ಕ್ವಶನ್ ಅಟೆಂಡ್ ಮಾಡಬೇಕಾಗಿರೋದು ಔಟ್ ಆಫ್ 3. ಹಾಗಲ್ಲಿ 5ಕ್ಕೆ 5 ಮಾರ್ಕ್ಸ್ ಬಂತು. ಸೊ 12 ಪ್ಲಸ್ 10 ಪ್ಲಸ್ 15 ಪ್ಲಸ್ 20 ಪ್ಲಸ್ 5 ಈಸ್ ಈಕ್ವಲ್ ಟು 62 ಮಾರ್ಕ್ಸ್ ಆಯ್ತು. ಎಷ್ಟು ಚಾಪ್ಟರ್ಸ್ನ ಓದಿ, 8 ಚಾಪ್ಟರ್ಸ್ನ ಓದಿ 62 ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು. ಸ್ಕೋರ್ ಮಾಡ್ಬೋದು, ಖಂಡಿತ ಸ್ಕೋರ್ ಮಾಡಬಹುದು. 8 ಮಾರ್ಕ್ಸ್ ಎಲ್ಲೋಯ್ತು ನಮಗೆ ಪಾರ್ಟ್ ಎ ನಲ್ಲಿ. ಸೊ MCQ, ಕೆಲವು MCQsಗಳನ್ನ 7 MCQsಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಒಂದು FIBನ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ. 8 ಕ್ವಶನ್ಸ್ ಹೋಯ್ತು. ಇನ್ನ 62 ಮಾರ್ಕ್ಸ್ ಖಂಡಿತ ತೆಗಿಬಹುದು ಔಟ್ ಆಫ್ 70. ಆ 8 ತಗೋಬೇಕು ಅಂದ್ರೆ ಏನೋ ಪ್ಯಾಕೇಜ್ ಇದೆ ಅಂದ್ರೆ ಸರ್, ಆ 8 ತೆಗಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಈಗ ನಮಗೆ ಮಾರ್ಕ್ಸ್ ಹೋಗ್ತಾ ಇರೋದು ಎಲ್ಲಿ, ಪಾರ್ಟ್ ಏನಲ್ಲಿ. ಈಗ ಏನ್ ಮಾಡ್ಬೇಕು ವಿದ್ಯಾರ್ಥಿ, ನಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಏನು MCQsಗಳಿದಾವೆ, ಏನು FIBಗಳಿದಾವೆ, ಎಲ್ಲಾ ಚಾಪ್ಟರ್ಗಳಿಗೆ 13 ಚಾಪ್ಟರ್ಗಳಿಗೆ ಯಾವ MCQsನು ಬಿಡಬಾರ್ದು, ಯಾವ FIBನೂ ಬಿಡಬಾರ್ದು. ಎಲ್ಲದನ್ನು ಸಾಲ್ವ್ ಮಾಡ್ಲಿ. ಬರೀ ಅದು ಅಂದ್ರೆ ಪೂರ್ತಿ ಚಾಪ್ಟರ್ ಓದಲಾರ 2 ಮಾರ್ಕ್ಸ್ ಇಂದ ಓದೋದು ಬೇಡ, 3 ಮಾರ್ಕ್ಸ್ ಇಂದ ಓದೋದು ಬೇಡ, 5 ಮಾರ್ಕ್ಸ್ ಇಂದ ಓದೋದು ಬೇಡ. ಅವನೇನ್ ಅಟೆಂಡ್ ಮಾಡ್ಲಿ, ಬರೀ MCQs ಮತ್ತೆ FIB ನಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಕ್ವಶನ್ ಬ್ಯಾಂಕ್ ಮಾತ್ರ ಇಟ್ಕೊಳ್ಳೇಬೇಕು. ಇದನ್ನ ಸಾಲ್ವ್ ಮಾಡಿದ್ರೆ ಕಡಿಮೆ ಅಂದ್ರೆ ಇನ್ನೂ ಒಂದು 5 ಮಾರ್ಕ್ಸ್ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್. 1-2-3 ಕ್ವಶನ್ ಬೇರೆ ತರ ಬಂದ್ರು ಕೂಡ, ಅಕಸ್ಮಾತ್ ನಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಇಲ್ಲೇ ಇರ್ತಕ್ಕಂಥ ಕ್ವಶನ್ಸ್ಗಳು ಬಂದ್ರು ಕೂಡ ಇನ್ನೂ 5 ಮಾರ್ಕ್ಸ್ ಜಾಸ್ತಿ ಆಗತಕ್ಕಂಥ ಚಾನ್ಸಸ್ ಇರ್ತದೆ. ಅಲ್ಲಿಗೆ 67 ಆಯ್ತು ಮೇಡಮ್, ಔಟ್ ಆಫ್ 70 67. ಸರ್, ಇನ್ನು ಯಾರೋ ಹೇಳ್ತಾ ಇದ್ರು ಇಷ್ಟೆಲ್ಲ ಇದ್ದಾಗ್ಯೂ ಸಹ ನಮ್ಮ ಮಕ್ಕಳು ಕೈಯಲ್ಲಿರುವಂತ ಮೊಬೈಲ್ ಅನ್ನ ತುಂಬಾ ನಂಬಿಬಿಟ್ಟು ಮಾರ್ಕ್ಸ್ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಓದಿರ್ತಾರೆ, ಇನ್ ಯಾರೋ ಲಾಸ್ಟ್ ಮಿನಿಟ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಇದೇ ಬರುತ್ತೆ ಅಂತ ಕೇಳ್ಬಿಟ್ಟು ಕಳೆದ ಬಾರಿ ಹಾಗೆ ಬರೀ ಅದನ್ನೇ ಫಾಲೋ ಮಾಡ್ಬಿಟ್ಟು ಟೆಕ್ಸ್ಟ್ ಅಲ್ಲಿ ಇಲ್ಲದೆ ಇರೋದು ಖಂಡಿತ ತಪ್ಪು ಮೇಡಮ್. ಯಾವ ಯೂಟ್ಯೂಬ್ನು ಇವ್ರು ನಂಬ್ಕೊಳ್ಳೋದು ಬೇಡ. ಇವ್ರು ನಂಬ್ಕೋಬೇಕಾಗಿರೋದು ನಮ್ಮ PU ಬೋರ್ಡ್, ನಮ್ಮ PU ಬೋರ್ಡ್, ನಮ್ಮ NCERT ಟೆಕ್ಸ್ಟ್ ಬುಕ್, ಮತ್ತೆ ನಮ್ಮ PU ಬೋರ್ಡ್ ಇಂದ ಬಿಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕ್. ಇಷ್ಟನ್ನೇ ಇಟ್ಕೊಳ್ಳಿ ಮೇಡಮ್. ಅವರು ನೋಟ್ಸ್ ಓದ್ಬೇಕಾದ್ರೂ ಕೂಡ, ಕ್ವಶನ್ಗೆ ಆನ್ಸರ್ನು ರೆಡಿ ಆಗ್ಬೇಕಾದ್ರೂ ಕೂಡ ಈ ಸೆಕೆಂಡ್ PUC ಬಿಗಿನಿಂಗ್ ಇಂದ ಯಾವ ಮೆಟೀರಿಯಲ್ ನ ಯೂಸ್ ಮಾಡ್ತಾ ಇದ್ದಾರೋ, NCERT ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ತಾ ಇರಬಹುದು, ಅಥವಾ ಅವರ ಕಾಲೇಜಲ್ಲಿ ಕೊಟ್ಟಿರ್ತಕ್ಕಂಥ ನೋಟ್ಸ್ ನ ಯೂಸ್ ಮಾಡ್ತಾ ಇರಬಹುದು, ಅದನ್ನೇ ಯೂಸ್ ಮಾಡ್ಲಿ. ಬೇರೆ ಇನ್ ಯಾವ ಮೆಟೀರಿಯಲ್ ಕೂಡ ಓದೋದು ಬೇಡ ಮೇಡಮ್. ಅಲ್ಟಿಮೇಟ್ ಇಷ್ಟೇ, ಏನು ನಮ್ಮ ಬ್ಲೂ ಪ್ರಿಂಟ್, ಸ್ಟ್ಯಾಂಡರ್ಡ್ ಬ್ಲೂ ಪ್ರಿಂಟ್, ಕ್ವಶನ್ ಬ್ಯಾಂಕ್, NCERT ಟೆಕ್ಸ್ಟ್ ಬುಕ್. ಯಾರು ಏನಾದ್ರೂ ಹೇಳಿ ಈ 3 ಮೆಟೀರಿಯಲ್ನ ಹೊರತಾಗಿ ಅವರು ಆಚೆ ಹೋಗೋದು ಬೇಡ. ಇಷ್ಟಕ್ಕೆ ರೆಡಿ ಆಗಲಿ ಮೇಡಮ್. ಓಕೆ, ಈಗ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಎಸ್ಪೆಷಲಿ ನಮ್ಮ ಸ್ಲೋ ಲರ್ನರ್ಸ್ಗೆ ಬೇಕಾಗಿರೋದು, ಆಗಲೇ ಒಬ್ರು ಕರೆ ಮಾಡಿದ್ರು ಡಯಾಗ್ರಾಮ್ಸ್ ಬಗ್ಗೆ. ಸೊ ನಾನಾಗಲೇ ಹೇಳಿದೆ 18ರಿಂದ 20 ಮಾರ್ಕ್ಸ್ಗೆ ಡಯಾಗ್ರಾಮ್ಸ್ ಬರಲೇಬೇಕು ಅಂತ, ಇನ್ಕ್ಲೂಡಿಂಗ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಯಾವ್ಯಾವ ಚಾಪ್ಟರಿಂದ ಬರುತ್ತೆ ಅಂತ ಹೇಳ್ಬಿಡ್ತೀನಿ ನಾನು, ರೈಟ್? ಸೊ ವಿದ್ಯಾರ್ಥಿಗಳೇ ನೋಡಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ 2 ಮಾರ್ಕ್ಸ್ಗೆ ಮತ್ತೆ 3 ಮಾರ್ಕ್ಸ್ಗೆ ಒಂದು ಡಯಾಗ್ರಾಮ್ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಸರ್, ಯಾವ್ದು ಕೇಳ್ಬೋದು ಸರ್, ಯಾವ್ಯಾವ ಡಯಾಗ್ರಾಮ್ಗೆ ನಾನು ರೆಡಿ ಆಗಬೇಕು ಫಸ್ಟ್ ಚಾಪ್ಟರಿಂದ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸ್ಟ್ರಕ್ಚರ್ ಆಫ್ ಪೋಲಂಗ್ರೈನ್ 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಇವೆಲ್ಲ ಒಂದು 80% ಚಾನ್ಸಸ್ ಇವನ್ನೇ ಕೇಳ್ತಾರೆ ಅಂತ. ಸ್ಟ್ರಕ್ಚರ್ ಆಫ್ ಪೋಲಂಗ್ರೈನ್ 2 ಮಾರ್ಕ್ಸ್ಗೆ ಕೇಳ್ತಾರೆ. ಮಾನೋಕಾಟ್ ಎಂಬ್ರಿಯೋ ಡಯಾಗ್ರಾಮು 3 ಮಾರ್ಕ್ಸ್ ಕೇಳ್ತಾರೆ. ಮಿಲ್ಲರ್ಸ್ ಎಕ್ಸ್ಪರಿಮೆಂಟು 3 ಮಾರ್ಕ್ಸ್ ಕೇಳ್ತಾರೆ. ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮು 5 ಮಾರ್ಕ್ಸ್ ಕೇಳ್ತಾರೆ. ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್. ನೋಡಿ, ಈಗ ಏನು ಹೇಳಿದೆ, ಇಷ್ಟು ಡಯಾಗ್ರಾಮ್ಸ್ ಮತ್ತೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಸ್ಗಳನ್ನ ಮಾಡೆಲ್ ಪೇಪರ್ 1 ಇಂದ ಕೇಳಿರೋದು.
ಹಾಗೆ ನಾನು ಹೇಳಿದ್ನಲ್ಲ, ಡಯಾಗ್ರಾಮ್ನ ಕೊಟ್ಟು ಅದರ ಮೇಲೆ ಕ್ವಶನ್ ಕೇಳ್ತಾರೆ ಅಂತ. ಅದೇ ಮಾಡೆಲ್ ಪೇಪರ್ 1 ಅಲ್ಲಿ ಆಂಟಿಬಾಡಿ ಮಾಲಿಕ್ಯೂಲ್ ಇಮ್ಯುನೋಗ್ಲೋಬುಲಿನ್ ಅಂತ ಏನ್ ಕರಿತೀವಿ ಅದ್ರ ಮೇಲೆ 2 ಮಾರ್ಕ್ಸ್ ಕೇಳಿದ್ದಾರೆ. PBR 322 ಮೇಲೆ ಕೇಳಿದ್ದಾರೆ. ಪೆಡಿಗ್ರಿ ಸಿಂಬಲ್ಸ್ ವೆರಿ ಇಂಪಾರ್ಟೆಂಟ್, ಬಹಳ ಈಸಿಯಾಗಿ ನೋಡಿ 5 ಮಾರ್ಕ್ಸ್ ಕೇಳಿದ್ದಾರೆ ಕ್ವಶನ್. ಬಹಳ ಈಸಿಯಾಗಿ ಸ್ಕೋರ್ ಮಾಡ್ತಕ್ಕಂಥ ಕ್ವಶನ್ ಅದು. ನೋಡಿ ಇವಿಷ್ಟನ್ನೆಲ್ಲ ಸೇರಿಸ್ಕೊಂಡಾಗ ಸುಮಾರು 20 ರಿಂದ 22 ಮಾರ್ಕ್ಸ್ ಬರ್ತದೆ. ಸೊ ಈ ತರ ಲಿಸ್ಟ್ ಮಾಡ್ಕೊಂಡು ಓದಬೇಕು. ಇದು ಮೊದಲನೇ ಮಾಡೆಲ್ ಪೇಪರ್ಗಾಯ್ತು. ಎರಡನೇ ಮಾಡೆಲ್ ಪೇಪರ್ಗೆ ಬಂದ್ರೆ ನ್ಯೂಕ್ಲಿಯೋಸೋಮ್ ಮಾಡೆಲ್ ಅಂತ ಇದೆ, ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್. ಅದ್ರ ಮೇಲೆ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಎಂಬ್ರಿಯೋ ಆಫ್ ಗ್ರಾಸ್, ನೋಡಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಎವಲ್ಯೂಷನ್ ಚಾಪ್ಟರ್ ಇಂದ ಏನಾದ್ರು ಡಯಾಗ್ರಾಮ್ ಕೇಳ್ತಾರೆ ಅಂತಂದ್ರೆ ಇದೊಂದೇ ಡಯಾಗ್ರಾಮ್ ಕೇಳಬೇಕು, ಬೇರೆ ಇನ್ಯಾವುದು ಡಯಾಗ್ರಾಮ್ ಇಲ್ಲ. ಬಹಳ ಈಸಿಯಾಗಿ ವಿದ್ಯಾರ್ಥಿ 3 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು ಆ ಚಾಪ್ಟರ್ನ ಓದಿ. ಪಿರಮಿಡ್ ಆಫ್ ಎನರ್ಜಿ, ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಹ್ಯೂಮನ್ ರಿಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಮೆಮರಿ ಗ್ಲ್ಯಾಂಡ್ ಬಗ್ಗೆ ಕೇಳಿದ್ದಾರೆ. ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಮತ್ತೆ ಡಯಾಗ್ರಾಮ್ನ ಕೊಟ್ಟು ಅದರ ಮೇಲೆ ಏನು ಕ್ವಶನ್ ಕೇಳ್ತಾರೆ ಅದು ರೆಟ್ರೋವೈರಸ್ ಸೈಕಲ್ ಬಗ್ಗೆ ಇದೆ, 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಇವನ್ನೆಲ್ಲ ಆಡ್ ಮಾಡಿದಾಗ 22 ಮಾರ್ಕ್ಸ್ ಆಯ್ತು. ಪ್ರತಿ ಮಾಡೆಲ್ ಪೇಪರ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಮಾಡೆಲ್ ಪೇಪರ್ 3ಗೆ ಬಂದ್ರೆ ಅಲ್ಲೂ ಕೊಡಿ ನೋಡಿ, ನ್ಯೂಕ್ಲಿಯೋಸೋಮ್ ಬಗ್ಗೆ ಕ್ವಶನ್ ಇದೆ. ಅನೋಟ್ರೋಪಸ್ ಓವ್ಯೂಲ್ ಬಗ್ಗೆ ಡಯಾಗ್ರಾಮ್ ಕೇಳಿದ್ದಾರೆ. ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಡಯಾಗ್ರಾಮ್ ಕೇಳಿದ್ದಾರೆ. ಇನ್ಹೆರಿಟೆನ್ಸ್ ಆಫ್ 1 ಜೀನ್, ನೋಡಿ ಇನ್ಹೆರಿಟೆನ್ಸ್ ಆಫ್ 2 ಜೀನ್, 1 ಜೀನ್ ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇವು 3 ಕಂಪಲ್ಸರಿ. ಇವು 3ರಲ್ಲಿ ಯಾವ್ದಾದ್ರು ಒಂದಂತೂ ಖಂಡಿತ ಬರುತ್ತೆ. 5 ಮಾರ್ಕ್ಸ್ ಬಹಳ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಡಯಾಗ್ರಾಮ್ನ ಕೊಟ್ಟು ಅದ್ರ ಮೇಲೆ ಏನು ಕ್ವಶನ್ಸ್ ಫ್ರೇಮ್ ಮಾಡಿದ್ದಾರೆ ಅದು ಮಾಡೆಲ್ ಪೇಪರ್ 3ನಲ್ಲಿ ಅಗೈನ್ ಪೆಡಿಗ್ರಿ ಚಾರ್ಟ್ ಮೇಲೆ ಇದೆ, ಮತ್ತೆ ಹಿಮೋಗ್ಲೋಬಿನ್ ಚೈನ್ ಮೇಲೆ ಇದೆ. ಈ 3 ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟು ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಖಂಡಿತ 15 ಮಾರ್ಕ್ಸ್ ಅಂತೂ ಬರುತ್ತೆ ಮೇಡಮ್, ಮಿನಿಮಮ್ 15 ಮಾರ್ಕ್ಸ್. ವಿದ್ಯಾರ್ಥಿಗಳೇ, ಈ ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ಗಳನ್ನ ಬಿಟ್ಟು ಬೇರೆ ಇನ್ಯಾವ ಡಯಾಗ್ರಾಮ್ಗಳನ್ನ ಕಲಿಬೇಕು ನಾವು. ಸೊ ಅದನ್ನು ಕೂಡ ಲಿಸ್ಟ್ ಮಾಡ್ಕೊಳ್ಳಿ. TS ಆಫ್ ಮೆಚೂರ್ ಆಂಥರ್, ಫೀಮೇಲ್ ಗೆಮೆಟೋಫೈಟ್ ದಟ್ ಈಸ್ ಎಂಬ್ರಿಯೋ ಸ್ಯಾಕ್. ಅದೇ ಚಾಪ್ಟರ್ ಅಲ್ಲಿ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಂತ ಇದೆ, ಅದನ್ನ ಪ್ರಾಕ್ಟೀಸ್ ಮಾಡಬೇಕು. LS ಆಫ್ ಫ್ಲವರ್, ಡೈಕಾಟ್ ಎಂಬ್ರಿಯೋ, ಹ್ಯೂಮನ್ ಸ್ಪರ್ಮ್, replication 4 molecular base of inheritance ಇಂದ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ molecular base of inheritance ಇಂದ, ಮತ್ತೆ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಬಯೋರಿಯಾಕ್ಟರ್. ಬಯೋರಿಯಾಕ್ಟರ್ನ ಡಯಾಗ್ರಾಮ್ನ ಡ್ರಾ ಮಾಡಲಿಕ್ಕೆ ಕೇಳ್ಬೋದು ಅಥವಾ ಅದರ ಮೇಲೆ ಕ್ವಶನ್ನ ಫ್ರೇಮ್ ಮಾಡ್ಬೋದು. ಎಕ್ಸ್ಪೊನೆನ್ಷಿಯಲ್ ಗ್ರೋತ್, ಲಾಜಿಸ್ಟಿಕ್ ಗ್ರೋತ್, ಪಾಪ್ಯುಲೇಷನ್ ಇಂಟ್ರಾಕ್ಷನ್. 11ನೇ ಚಾಪ್ಟರ್ಲಿ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಗೆ ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳನ್ನ ನೋಡ್ಕೊಳ್ಳಿ. ಅದನ್ನು 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಬಹಳ ಸಿಂಪಲ್, ಒಂದೊಂದೇ ವರ್ಡಲ್ಲಿ ನೀವು ಆನ್ಸರ್ ಬರೀಬೇಕಾಗ್ತದೆ. ಯಾವುದು ಪಾಪ್ಯುಲೇಷನ್ ಇಂಟ್ರಾಕ್ಷನ್, ಪ್ಯಾರಾಸಿಟಿಸಮ್, ಮ್ಯೂಚುಯಲಿಸಮ್ ಅಂತೆಲ್ಲ ಕಾನ್ಸೆಪ್ಟ್ ಇದೆ, ಅದ್ರ ಮೇಲೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಇಕೊಲಾಜಿಕಲ್ ಪಿರಮಿಡ್ಸ್, ಟ್ರಾಫಿಕ್ ಲೆವೆಲ್ಸ್, ಸ್ಪೀಸಿಸ್ ಏರಿಯಾ ರಿಲೇಷನ್ಶಿಪ್. ನೋಡಿ ಈ 3 ಮಾಡೆಲ್ ಪೇಪರ್ಸ್ನ ಬಿಟ್ಟು ನೀವು ಎಕ್ಸ್ಟ್ರಾ ಇಷ್ಟು ಡಯಾಗ್ರಾಮ್ಸ್ಗಳನ್ನ ಕಲಿಬೇಕು. ಈಗ ಏನು ಹೇಳಿದೆ ಇಷ್ಟೂನ್ನು ಕಲ್ತಿದ್ದೆ ಆದ್ರೆ ವಿದ್ಯಾರ್ಥಿ 20 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಯಾರು ಸ್ಲೋ ಲರ್ನರ್ಸ್, ನನಗೆ ಬಯಾಲಜಿ ಓದಕ್ಕೆ ಆಗಲ್ಲ, ನನಗೆ ಆ ಕಾನ್ಸೆಪ್ಟ್ಸ್ಗಳನ್ನ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಆಗಲ್ಲ, ನನಗೆ ನಾನು ಬರೀ ಡಯಾಗ್ರಾಮ್ ಡ್ರಾ ಮಾಡೇ ಪಾಸ್ ಮಾಡ್ಕೋಬೇಕು, ಯಾರು ಫೋನ್ ಮಾಡಿದ್ರಲ್ಲ ಅವ್ರು ಬಹಳ ಬಹಳ ಅನುಕೂಲ ಆಗ್ತದೆ ಅವರು ಆ ತರ ಕ್ವಶನ್ ಕೇಳಿದ್ರಿಂದ. ಸುಮಾರು ವಿದ್ಯಾರ್ಥಿಗಳಿಗೆ ಬಯಾಲಜಿ ಕಷ್ಟ ಆಗುತ್ತೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಬೇರೆ ಸಬ್ಜೆಕ್ಟ್ಗಳಲ್ಲಿ ನಮಗೆ ಮ್ಯಾಥಮೆಟಿಕ್ಸ್ಗೆ ಲ್ಯಾಂಗ್ವೇಜ್ ಬೇಕಾಗಿಲ್ಲ, ಬಟ್ ಬಯಾಲಜಿನಲ್ಲಿ ಲ್ಯಾಂಗ್ವೇಜ್ ಬೇಕು. ಸೊ ಯಾರಿಗೆ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ, ಹೌದು ಹೌದು ಟರ್ಮಿನಾಲಜಿ, ಯಾರಿಗೆ ಲ್ಯಾಂಗ್ವೇಜ್ ಚೆನ್ನಾಗಿರ್ತದೆ ಅವ್ರಿಗೆ ಬಹಳ ಈಸಿ ಆಗ್ತದೆ. ಎಸ್ಪೆಷಲಿ ಕನ್ನಡ ಮೀಡಿಯಂ ಇಂದ ಬಂದ ಮಕ್ಕಳುಗಳಿಗೆ ಬಯಾಲಜಿ ಸ್ವಲ್ಪ ಕಷ್ಟ ಆಗ್ತದೆ. ಅಂತ ವಿದ್ಯಾರ್ಥಿಗಳು ನಾನು ಏನು ಲಿಸ್ಟ್ ಮಾಡಿದೆ ಡಯಾಗ್ರಾಮ್ಸ್ಗಳು, ಇಷ್ಟು ಡಯಾಗ್ರಾಮ್ಸ್ಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಡ್ರಾ ಮಾಡಿದ್ದೆ ಆದ್ರೆ ಖಂಡಿತ 20 ಮಾರ್ಕ್ಸ್ ಬರುತ್ತೆ ಮೇಡಮ್. ಬರುತ್ತೆ ಸರ್. ಈಗ ನಮ್ಗೆ ಸಮಯ 2 ನಿಮಿಷ ಉಳಿದಿರೋದು. ಇನ್ನೂ ಹಲವಾರು ಪ್ರಶ್ನೆಗಳಿರ್ಬೋದು ಮಕ್ಕಳಿಗೆ, ಅಥವಾ ಅವರು ಕೊನೆ ಕ್ಷಣದಲ್ಲಿ ತಯಾರಿ ಮಾಡ್ತಾ ಇರ್ಬೋದು, ಅಂತವ್ರು ಏನಾದ್ರು ನಿಮ್ಮನ್ನ ಸಂಪರ್ಕ ಮಾಡಬಹುದಾ? ಹೌದು ಮೇಡಮ್, ಖಂಡಿತ ಮೇಡಮ್. ತಮ್ಮ ದೂರವಾಣಿ ಸಂಖ್ಯೆ 9738 55 76 50 ಮೇಡಮ್. 50 ಈ ನಂಬರ್ ಹೇಳ್ಬಿಡ್ತೀನಿ. 97385576
50. ಯಾಕಂದ್ರೆ ಅವರು ಯಾವ್ದೋ ಕಾರಣಕ್ಕೆ ಅವರ ಟೀಚರ್ಗಳಿಗೆ ಕೇಳಲಿಕ್ಕೆ ಆಗದೇ ಇರುವಂತ ಪ್ರಶ್ನೆಗಳು ಏನಾದ್ರು ಇದ್ರೆ ನಿಮ್ಮನ್ನ ಕೇಳ್ಬಿಟ್ಟು ಅವರು ಕಷ್ಟ ಅನ್ನೋರು ಸುಲಭ ಮಾಡ್ಕೋಬಹುದು ಅಲ್ವಾ? ಇನ್ನೇನ್ ಕಡಿಮೆ ದಿನಗಳು ಉಳ್ಕೊಂಡಿವೆ. ಮತ್ತೆ ಇವತ್ತಿನ ಕಾರ್ಯಕ್ರಮವನ್ನ ನೇರವಾಗಿ ಇವತ್ತೇ ಕೇಳಕ್ಕಾಗದೇ ಇರೋರು ಸಂಜೆ ಹೊತ್ತಿಗೆ ಇದು AIR ಹಾಸನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾರ್ಯಕ್ರಮ ಲಭ್ಯ ಇರುತ್ತೆ. ಇದ್ರ ಜೊತೆಗೆ ಇನ್ನೂ ಅನೇಕ ಒಟ್ಟು 15 ಸಬ್ಜೆಕ್ಟ್ಗಳನ್ನ ಮಾಡ್ತಾ ಇದ್ದೀವಿ. ಈ ಎಲ್ಲ ಸಬ್ಜೆಕ್ಟ್ಗಳು ಅಲ್ಲಿ ಲಭ್ಯ ಇರ್ತವೆ. PUC ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ಅಂತ ಅದರಲ್ಲಿ ಹೋದ್ರೆ ಇವರು ಎಲ್ಲವನ್ನ ನೋಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಕೊನೆಯದಾಗಿ ನಾನು ವಿದ್ಯಾರ್ಥಿಗಳು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾರಿಗೆ ಬಯಾಲಜಿ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳೇ, ಅವ್ರು ಏನ್ ಮಾಡಿ ಅಂತ ಹೇಳಿದ್ರೆ ನಮ್ಮ 3 ಮಾಡೆಲ್ ಪೇಪರ್ಸ್ಗಳು ಮತ್ತೆ 2 ಪ್ರಿಪರೇಟರಿ ಪೇಪರ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಸಪರೇಟ್ ಆಗಿ ಸಗ್ರಿಗೇಟ್ ಮಾಡಿಕೊಂಡು ಆ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ಸ್ಗಳನ್ನ ರೆಡಿ ಮಾಡ್ಕೊಂಡು ಓದ್ಕೊಳ್ತಾ ಹೋಗಿ. ಸೊ ಮಿನಿಮಮ್ ಪಾಸ್ ಆಗ್ಲಿಕ್ಕೆ ಎಷ್ಟು ಮಾರ್ಕ್ಸ್ ಬೇಕೋ ಖಂಡಿತ ಈ 5 ಪೇಪರ್ಸ್ಗಳಿಂದ ಬರುತ್ತೆ ಅಂತ ನಾನಂತೂ ಖಂಡಿತವಾಗಿ ಹೇಳ್ತೀನಿ. ಡಯಾಗ್ರಾಮ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಲಿ ಮೇಡಮ್. ಮಾಡ್ಲಿ. ಜೀವಶಾಸ್ತ್ರ ಅಂದ್ರೆ ಬಯಾಲಜಿ ವಿಷಯವನ್ನ ಸುಲಭ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ಅದು ಸಮಾಧಾನವಾಗಿ ಓದ್ಕೊಳ್ಳಿ. ಕಷ್ಟ ಅಲ್ಲ ಮೇಡಮ್, ವಿದ್ಯಾರ್ಥಿಗಳು ಕಷ್ಟ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ನಾನಾಗ್ಲೇ ಹೇಳ್ದಂಗೆ ಬೇರೆ ಬೇರೆ ಡಿಸ್ಟ್ರಕ್ಷನ್ಸ್ ಗಳಿಂದ ಈ ಸಬ್ಜೆಕ್ಟ್ಸ್ ಗಳನ್ನ ಕಷ್ಟ ಮಾಡ್ಕೊಂಡಿದ್ದಾರೆ. ಕೊನೆ ಕ್ಷಣದಲ್ಲಿ ಓದಕ್ಕೆಲ್ಲ ಹೋದ್ರೆ ಸ್ವಲ್ಪ ಗಾಬರಿ ಆಗುತ್ತೆ. ಇವತ್ತಿಂದ ಕೂತ್ಕೊಂಡು ಓದಿದ್ರು ಕೂಡ ಖಂಡಿತ ಪಾಸ್ ಆಗ್ತಾರೆ. ಪಾಸ್ ಅಷ್ಟೇ ಅಲ್ಲ, ಫಸ್ಟ್ ಕ್ಲಾಸ್ ಅಂತ ಗ್ಯಾರಂಟಿ ಆಗ್ತಾರೆ. ಆಗ್ಲಿ ನಿಮ್ಮ ಬಾಯಿಯ ಹರಕೆಯಿಂದ ಹಾಗೆ ಆಗ್ಲಿ, ಎಲ್ಲರೂ ಚೆನ್ನಾಗಿ ಓದ್ಲಿ, ಒಳ್ಳೆ ಅಂಕಗಳು ಬರ್ಲಿ, ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಬರ್ಲಿ ಅಂತ ಆಶಿಸ್ತಾ ನಾಳೆ ಇದೇ ಕಾರ್ಯಕ್ರಮದಲ್ಲಿ ಭೌತಶಾಸ್ತ್ರ ಫಿಸಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೀವಿ. ಅಲ್ಲಿ ಕೂಡ ಆ ಸಬ್ಜೆಕ್ಟ್ ಅನ್ನು ಕೂಡ ಮಕ್ಕಳು ಕೇಳಿ ಅನುಕೂಲ ಪಡೆದುಕೊಳ್ಳಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಸರ್, ಇದುವರೆಗೆ ಒಳ್ಳೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಆಮೇಲೆ ಕೂಡ ಫೋನ್ ಮಾಡೋರಿಗೆ ಮಾರ್ಗದರ್ಶನ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದಗಳು. ಎಲ್ಲ ಕೇಳುಗರಿಗೆ ನಮಸ್ತೆ. ಇದುವರೆಗೂ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಇಂದಿನ ವಿಷಯ ಜೀವಶಾಸ್ತ್ರ. ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದವರು ಉಪನ್ಯಾಸಕರಾದ DN ಮೋಹನ್ ಕುಮಾರ್, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಸೀಕೆರೆ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ F. ತಳವಾರ್.